ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿನ್ನೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಆದಂತಹ ಹೈಡ್ರಾಮಾದ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕು ನಿನ್ನೆ ಏನೆಲ್ಲ ಆಯ್ತು, ಆ ಘಟನಾವಳಿ ಆದ ನಂತರ ಸಿಟಿ ರವಿ ಅವರನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋದ್ರು, ಪರವಿರೋಧ ಚರ್ಚೆಗಳು ಎಷ್ಟರ ಮಟ್ಟಿಗೆ ನಡೀತಾ ಇವೆ, ಎಲ್ಲಾ ವಿಚಾರಗಳ ಕುರಿತು ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಗಮನಿಸ್ತಾ ಹೋಗೋದಾದ್ರೆ ವೀಕ್ಷಕರೇ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ರಾದ್ಧಾಂತವೇ ನಡೆದು ಹೋಯಿತು. ಕಾಂಗ್ರೆಸ್ ಬಿಜೆಪಿ ಹೈಡ್ರಾಮಾ ಜೋರಾಗಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೀಳು ಮಟ್ಟದ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪ. ಸಿಟಿ ರವಿಯವರನ್ನ ಬಂಧಿಸಲಾಯಿತು. ಬಂಧಿಸಿದ ಬಳಿಕ ಹೈಕೋರ್ಟ್ ಪೊಲೀಸರ ನಡೆ ಬಗ್ಗೆ ಛೀಮಾರಿ ಹಾಕಿದೆ. ಬಂಧನದ ಕ್ರಮವನ್ನ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡು ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸ್ವತಃ ಸಿಟಿ ರವಿ ಅವರು ಹೇಳಿದ್ರು, ನಿನ್ನೆ ರಾತ್ರಿ ನನ್ನ ಅರೆಸ್ಟ್ ಮಾಡಿದ್ರು, ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ರು, ಸುತ್ತಾಡಿಸಿದ್ರು, ಬೇರೆ ಬೇರೆ ತಾಲೂಕುಗಳಿಗೆ ಕರ್ಕೊಂಡು ಹೋದ್ರು, ಅದಾದ್ಮೇಲೆ ಬೇರೆ ಜಿಲ್ಲೆಗೂ ಕೂಡ ಕರ್ಕೊಂಡು ಹೋದ್ರು, ಪೊಲೀಸರೇ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ರು. ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿಬಂದಿತ್ತು. ಸರ್ಕಾರದ ವಿರುದ್ಧ ಕಮಲ ಕಲಿಗಳು ತಿರುಗಿ ಬಿದ್ದಿದ್ದಾರೆ. ಸದನದಲ್ಲಿ ನಾಲಿಗೆ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ? ಎರಡೂ ಪಕ್ಷದವರು ಚಿಂತಕರ ಚಾವಡಿ ಅಂತ ಹೇಳಿ ಪರಿಷತ್ತನ್ನ ಕರೀತಾರೆ. ಇಲ್ಲಿ ಈ ರೀತಿಯಾಗಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ. 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 ಸಿಟಿ ರವಿ ಅವರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟು ಅಂತ ಹೇಳಿ 3-4 ಬಾರಿ ಅಂದ್ರು. ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ. ಮತ್ತೆ ನನ್ನನ್ನು ನೋಡ್ಕೊಂಡು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು. ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದ್ರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದೀರಾ, ನನಗೆ ಆ ಪದವನ್ನ ಬಳಸ್ಲಿಕ್ಕೆನೆ ತುಂಬಾ ಅಸಹ್ಯ ಆಗುತ್ತೆ. ನಾಗರಿಕ ಸಮಾಜದಲ್ಲಿ, ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ, ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ 10 ಬರೆ ಹೇಳಿ ನನ್ನನ್ನ ತೇಜೋವಧೆ ಮಾಡಿದ್ರು. ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ? ಆಮೇಲೆ ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ, ಅಸೆಂಬ್ಲಿಯಲ್ಲಿದ್ದೆ. ನನಗೆ ನಿನ್ನೆ ಅಲ್ಲೇ ಕೌನ್ಸಿಲ್ ನನಗೆ 12 ಕ್ವಶನ್ಸ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ, ನಾನು ಅಸೆಂಬ್ಲಿಗೆ ಹೋಗಿದ್ದೆ. ಆಗ ಈ ಘಟನೆ ನಡೆದಿದೆ. ಅಲ್ಲ ರೀ, ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ್ ಯಾವ್ದೋ ಕ್ಲಿಪ್ಪಿಂಗ್ಸ್ ಯಾವ್ದೋ ಟಿವಿಲಿ ನೀವ್ ಯಾರೋ ತೋರಿಸ್ತಾ ಇದ್ರಿ, ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದ್ರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ? ಒಬ್ಬ ಆರೋಪಿನ ಉಗ್ರ ಕಾರಣ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಕಂಡು ಹಿಡ್ದ? ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ, ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು. ಪೊಲೀಸ್ ಅವ್ರ ನಡತೆನೂ ಸರಿ ಇಲ್ಲ. ಈ ಕಾರಣ ಹೆಂಗ್ ಅವ್ರು ಅಲ್ಲಿ ಬಿಟ್ರು ಪೊಲೀಸ್ ಅವರು? ಮಹಿಳೆ ಮೇಲೆ ಧಕ್ಕೆ ಆಗಿದೆ, ಅದ್ರ ಬಗ್ಗೆ ಮಾತನಾಡೋಣ. ಅದು ಕೂಡ ಗಂಭೀರವಾಗಿರ್ತಕ್ಕಂಥ ವಿಚಾರ. FSL ರಿಪೋರ್ಟ್ ಬರಬೇಕು. ನಿನ್ನೆ ಉಪಸಭಾಪತಿಗಳು ಏನ್ ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ? ಹೊರಟ್ಟಿಯವರು ಯಾವುದೇ ದಾಖಲೆಗಳಿಲ್ಲ ಅಂತೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ. ತದನಂತರ ಕೆಲವು ವಿಡಿಯೋ ಎಮರ್ಜ್ ಆಗಿದೆ. ಅದ್ ಯಾವ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ಸರ್ಕಾರದ ವರ್ತನೆ, ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳಕ್ ಸಾಧ್ಯನಾ? ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಕೊಳಕ್ ಸಾಧ್ಯನಾ? ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಏನೊಬ್ಬ ಅಧಿಕಾರಿ
ರುದ್ರೇಶ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಮುಂಚಿತವಾಗಿ ವಿಡಿಯೋಗಳು ಅವ್ರ ಮೆಸೇಜ್ಗಳು ಎಲ್ಲವೂ ಕೂಡ ಹರಿದಾಡ್ತು. ಯಾವ ರೀತಿ ಸಚಿವರ PA ದಬ್ಬಾಳಿಕೆ ನಡೀತಾ ಇದೆ, ತಹಶೀಲ್ದಾರ್ ಕಚೇರಿನಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಅವನ ವಿರುದ್ಧ ಯಾರು ಅರೆಸ್ಟ್ ಕೂಡ ಆಗ್ಲಿಲ್ಲ. ಹಾಗಾಗಿ ನಾನು ಅದಕ್ಕೆ ಆ ಘಟನೆಗೆ ಈ ಘಟನೆಗೆ ತುಲನೆ ಮಾಡ್ತಾ ಇಲ್ಲ. ಆದ್ರೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತಿದೆ ರಾಜ್ಯ ಸರ್ಕಾರ. ಮತ್ತೆ CT ರವಿ ಅವ್ರನ್ನ ರಾತ್ರಿ ಅವ್ರನ್ನ ಕುಡಿಯೋದಕ್ ನೀರು ಕೊಡ್ದೇನೆ ಅವ್ರ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾವು ಕೂಡ ಈಗ ಹೋಗ್ತೇವೆ. ಈಗ ಖಂಡಿತ ನಾವು ಇದನ್ನ ವಿರೋಧಿಸ್ತೇವೆ. ನಮ್ಮೆಲ್ಲ ಅಡ್ವೊಕೇಟ್ಸ್ಗಳು ಕೂಡ ಅಲ್ಲಿ ತಲುಪಿದ್ದಾರೆ, ಅಲ್ಲಿ ಚರ್ಚೆ ಮಾಡ್ತೇವೆ. ಇರುವಂತದ್ದು ನಿರಾಕರಿಸಿದ್ದಾರೆ, ಅಲ್ಲಿ ತನಿಖೆಗೆ ಒಳಪಡಬೇಕು. ನೀವು ಈಗಾಗಲೇ ಹೆಂಗ್ ತೀರ್ಮಾನ ಮಾಡಿಲ್ಲ? ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ಅಲ್ಲ, ಅದೇ ಅವರು ಅಪಾದನೆ, ಈಗ ಅವರು ಮಂತ್ರಿಗಳು ಅಪಾದನೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗ್ಬೇಕಲ್ಲ. ಸತ್ಯ ಶೋಧನೆ ಆಗದೇನೆ ನಾವು ಯಾವ ಕನ್ಕ್ಲೂಷನ್ ಬರಕ್ ಸಾಧ್ಯ? ಸತ್ಯ ಶೋಧನೆ ಆಗ್ಲಿ, ತನಿಖೆ ಆಗ್ಲಿ. ಅಲ್ಲ, ಬಿಜೆಪಿ ಹೆಬ್ಬಾಳ್ಕರ್ ಅವರು ಅದನ್ನೇ ಹೇಳ್ತಿದ್ದಾರೆ, ಸಮರ್ಥನೆಗೆ ನಿಂತ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಯಾವ ಪರಿಸ್ಥಿತಿ? ಅಲ್ಲ, ನಾವು ಒಂದೇ ನಿಮಿಷ ಕೇಳಿ. ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ ಸಾಧ್ಯ ಇಲ್ಲ. ಸಮರ್ಥನೆ ಮಾಡಬೇಕಾ? ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ, ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ಪ್ರೆಸ್ನವರು ಅದನ್ನ ಸಮರ್ಥನೆ ಮಾಡ್ತೀರಾ? ಹಿಂಗಾಗಿ ತನಿಖೆ ಆಗ್ಲಿ, ಸತ್ಯ ಆಗ್ಲಿ. ಅದಕ್ಕೆ ಹೇಳುದು, ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರಲ್ಲ, ಇದೇ ರೀತಿ ಮಾಡಿದ್ರು. ವಿಧಾನಸಭೆ ಒಳಗಡೆ ನಡೆದಾಗ FSL ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದ್ಮೇಲೆ ಕ್ರಮ ತೆಗೆದುಕೊಂಡು. ಈಗಾಕೆ ಆತರ ನಡ್ಕೋಬಾರ್ದು. ಅಲ್ಲ, ಅಂದ್ರೆ ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಬಹಳ ಹತ್ರ ಆಯ್ತು, ಅವ್ರಿಗೆ ಬಹಳ ಪ್ರಿಯ ಆಯ್ತು. ಆದ್ರಿಂದ ನಾವು ತನಿಖೆ ಆಗ್ಲಿ, ಸತ್ಯ ಬರಲಿ, ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ. ಇರುವಂತದ್ದು ನಿರಾಕರಿಸಿದ್ದಾರೆ, ಅಲ್ಲಿ ತನಿಖೆಗೆ ಒಳಪಡಬೇಕು. ನೀವು ಈಗಾಗಲೇ ಹೆಂಗ್ ತೀರ್ಮಾನ ಮಾಡಿಲ್ಲ? ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ಅಲ್ಲ, ಅದೇ ಅವರು ಅಪಾದನೆ, ಈಗ ಅವರು ಮಂತ್ರಿಗಳು ಅಪಾದನೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗ್ಬೇಕಲ್ಲ. ಸತ್ಯ ಶೋಧನೆ ಆಗದೇನೆ ನಾವು ಯಾವ ಕನ್ಕ್ಲೂಷನ್ ಬರಕ್ ಸಾಧ್ಯ? ಸತ್ಯ ಶೋಧನೆ ಆಗಲಿ, ತನಿಖೆ ಆಗಲಿ. ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ CT ರವಿ ಅವರು ಕೂಡ ಮಾತನಾಡಿದ್ರು, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನ ಮಾಡಿದ್ರು ಅವರು ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ಏನೆಲ್ಲ ಹೇಳಿದ್ರು ಎಲ್ಲವನ್ನು ಕೂಡ ಗಮನಿಸಿದ್ರಿ. ಇತ್ತ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ, CT ರವಿ ಅವರನ್ನ ಬಿಡುಗಡೆ ಮಾಡಬೇಕು, ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ. ಅಷ್ಟೇ ಅಲ್ಲದೆ ಪೊಲೀಸರ ಕ್ರಮಕ್ಕೆ ಇಲ್ಲಿ ಹೈಕೋರ್ಟ್ ಛೀಮಾರಿಯನ್ನು ಹಾಕಿರುವುದನ್ನು ಕೂಡ ಗಮನಿಸಬೇಕಾಗುತ್ತೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ್ರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೆಯೇ ಆಪ್ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಬಿಜೆಪಿ ವಕ್ತಾರರಿಂದಲೇ ಆರಂಭಿಸ್ತಾ ಹೋಗೋಣ. ದಿಲೀಪ್ ಗೌಡ್ರೆ, ಗಮನಿಸಿದ್ರಿ ಎಷ್ಟೆಲ್ಲ ಘಟನಾವಳಿಗಳು ನಿನ್ನೆಯಿಂದ ಇವತ್ತಿನವರೆಗೂ ನಡೆದಿದೆ ಎನ್ನುವುದಾಗಿ. ಒಂದ್ ಕಡೆಯಲ್ಲಿ CT ರವಿ ಅವರ ಬಂಧನ ಕ್ರಮವನ್ನ ಖಂಡಿಸಿದ್ರು ನೀವು ಕೂಡ. ಈಗ ಬೇಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಬಿಡುಗಡೆಗೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸರ್ ನೋಡಿ, ನಮಗೆ ನ್ಯಾಯಾಂಗದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನ್ಯಾಯಾಂಗ ಇವತ್ತು ನಮಗೆ ಬೇಲ್ ಕೊಟ್ಟಿದೆ. ಮತ್ತೆ ಇವ್ರು ನಡ್ಕೊಂಡಿದ್ದಂತ ರೀತಿ ಇದೆಯಲ್ಲ, ನಮಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಇಲ್ಲೇನಾದ್ರು ಹಿಟ್ಲರ್, ಮುಸೋಲಿನಿ, ಈ ಸದ್ದಾಂ ಹುಸೇನು ಇವರ ಒಂದು ಆಡಳಿತ ಏನಾದ್ರು ರಾಜ್ಯದಲ್ಲಿ ಇದೆಯಾ ಅಂತೇಳಿ ಒಬ್ಬ ಜನಪ್ರತಿನಿಧಿಯನ್ನ, ಒಬ್ಬ ಶಾಸಕನನ್ನ ವಿಧಾನ ಪರಿಷತ್ತಿನಲ್ಲಿ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದೇ ಒಂದು ಸಾಕ್ಷಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಒಂದೇ ಒಂದು ಸಾಕ್ಷಿಯನ್ನ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿರೋದಕ್ಕೆ ನೀನ್ ಕೊಲೆಗಡಕ, ನಿನ್ ತಾಯಿ, ನಿಮ್ಮಮ್ಮ, ನಿಮ್ಮ ಅಕ್ಕ ಅಂತ ಮಾತಾಡಿರೋದಕ್ಕೆ ಸಾಕ್ಷಿ ಇದೆ. ಯಾವುದೇ ಒಂದು ಜನಪ್ರತಿನಿಧಿಯನ್ನ ಸದನದ ಒಳಗಡೆ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿನ ಸ್ಪೀಕರ್ನ ಪರ್ಮಿಷನ್ ಬೇಕು, ಅನುಮತಿ ಬೇಕು. ಆದ್ರೆ ಆ ಅನುಮತಿಯ ಬಗ್ಗೆ ಇದುವರೆಗೂ ಸಹ ಚರ್ಚೆಗೆ ಬಂದೇ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಅರೆಸ್ಟ್ ಮಾಡಿ ನೇರವಾಗಿ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಈ ಗೂಂಡಾಗಳನ್ನ ಬಿಟ್ಟು ಆಯ್ತು, ಪದ ಬಳಸಿದಾರೆ ಅಂತ ಹೇಳ್ತಾ ಇದಾರಲ್ವಾ ಸರ್, ಪದ ಬಳಸ್ಬಿಟ್ಟಿದ್ದಾರೆ ಅನ್ಕೊಳ್ಳಿ CT ರವಿ ಅವರು, ಅನ್ಕೊಂಡ್ಬಿಡೋಣ ಸರ್, ಅದಕ್ಕೆ ಕಾನೂನು ಇದೆ ಸರ್, ನ್ಯಾಯಾಂಗ ಇದೆ ಸರ್. ಈ
ಈ ದೇಶದಲ್ಲಿ Okay. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ. ಅದ್ರ ಪ್ರಕಾರ ಅವರು ಕಾನೂನು ಕ್ರಮ ಕೈಗೊಳ್ಬೇಕಿತ್ತು. ಬೇಕಾದ್ರೆ ಸ್ಪೀಕರ್ ಅವ್ರನ್ನ ಸಸ್ಪೆಂಡ್ ಮಾಡಬಹುದಿತ್ತು. ಆದ್ರೆ ಇವ್ರು ಮಾಡಿದ್ದೇನು ಸರ್, ಪೊಲೀಸ್ನವ್ರನ್ನ ಬಿಡ್ತಾರೆ, ಅದಕ್ಕಿಂತ ಮುಂಚೆ ಗೂಂಡಾಗಳನ್ನ ಬಿಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ PA ಆತನ ಹೆಸರನ್ನ ಬರೆದಿಟ್ಟು ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆ ಗೂಂಡಾನ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿಸ್ತಾರೆ, ಬಾಯಿಗೆ ಬಂದಂತೆ ಬೈತಾರೆ, ಒದಿಯಕ್ ಹೋಗ್ತಾರೆ, ಒಡಿಯಕ್ ಹೋಗ್ತಾರೆ. ಹೆಂಗೆ ಸರ್ ಒಬ್ಬ ಶಕ್ತಿ ಸೌಧ ಸುವರ್ಣ ಸೌಧದಲ್ಲಿ ಗೂಂಡಾಗಳು ಬರ್ತಾರೆ, ಗೂಂಡಾಗಳು ಬಂದ ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ನವ್ರು ಬರ್ತಾರೆ. ಸರ್ ಮಾರ್ಷಲ್ಗಳನ್ನ ನೋಡಿದೀವಿ ಸರ್, ಅದಕ್ಕಿಂತ ಮುಂಚೆ ಮಾರ್ಷಲ್ಗಳು ಬರೋದು, ಅರೆಸ್ಟ್ ಮಾಡೋದು ಎಲ್ಲ. ಆದ್ರೆ ಆ ಒಂದು ಪರ್ಮಿಷನ್ ತೆಗೆದುಕೊಬೇಕು ಸ್ಪೀಕರ್ದು, ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗ್ಬೇಕು. ಆದ್ರೆ ಇವ್ರು ಮಾಡಿದ್ದು ಏಕಾಏಕಿ CT ರವಿ ಅವ್ರನ್ನ ಒಂದು ಟೆರರಿಸ್ಟ್ ರೀತಿ ಅರೆಸ್ಟ್ ಮಾಡ್ತಾರೆ, ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡೋಗಿ ಪೊಲೀಸ್ ಠಾಣೆಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಅವ್ರ ತಲೆಗೆ ರಕ್ತ ಬರ್ದಂಗ್ ಹೊಡೆದಿದ್ದಾರೆ, ರಕ್ತ ಬಂದಿದೆ ತಲೆನಲ್ಲಿ, ಕುಡಿಯೋದಕ್ಕೆ ನೀರ್ ಕೊಟ್ಟಿಲ್ಲ. ಏನ್ ಸರ್ CT ರವಿ ಅವರು ದೇಶದ್ರೋಹದ ಕೃತ್ಯ ಮಾಡಿದಾರ? ಸಾಕ್ಷಿ ಕೊಡ್ರಿ, ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ನವರು. ನಿಮ್ಗೆ ಹೇಳ್ತಿರಲ್ಲ ಮಾತಿಗೆ ಮುಂಚೆ ನಮಗೆ ದಮ್ಮು ತಾಕತ್ತು ಅಂತ, ಯಾಕೆ ಕಾಣಿಸ್ತಾ ಇಲ್ವಾ ದಮ್ಮು ತಾಕತ್ತು ಇವತ್ತು ನಿಮ್ಗೆ? ನಿಮಗೆ ಅದೇ ದಮ್ಮು ತಾಕತ್ತಿದ್ರೆ ಸಾಕ್ಷಿ ಕೊಡಿ. ನಾವ್ ಅದನ್ನೇ ಕೇಳ್ತಾ ಇರೋದು. ರಾತ್ರಿ ಎಲ್ಲ ಓಡಾಡಿಸಿ 3 ಜಿಲ್ಲೆಯನ್ನ ಓಡಾಡಿಸಿದ್ದಾರೆ. ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಯಾವ ಸರ್ಕಾರ ಆಡಳಿತದಲ್ಲಿದೆ? ನಿಮ್ಮ ಗೂಂಡಾ ಸರ್ಕಾರ ಆಡಳಿತದಲ್ಲಿದ್ಯಾ? ಬೆಳಿಗ್ಗೆ ಒಂದು ಯಾವ್ದೋ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಜಡ್ಜ್ ಏನಂದ್ರು, ಇದು ಈ ನಮಗೆ ಸಂಬಂಧಪಟ್ಟಿದ್ದಲ್ಲ, ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗ್ಬೇಕು. ಬೇಸಿಕ್ ಕಾಮನ್ ಸೆನ್ಸ್ ಇಲ್ವೇಂದ್ರಿ ಕಾಂಗ್ರೆಸ್ನವ್ರಿಗೆ? ಇದು ಜನಪ್ರತಿನಿಧಿಗಳನ್ನ ಜನಪ್ರತಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಇವ್ರು ಮಾಡ್ತಾ ಇರೋದಿಷ್ಟೇ ಸರ್. ಒಂದು ಈ CT ರವಿ ಅವ್ರಿಗಾಗಿರ್ಬೋದು, ಬಿಜೆಪಿ ಅವ್ರಿಗಾಗಿರೋದು ಅಪಮಾನ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಇವ್ರಿಗೆ ಅಷ್ಟು ಪೊಲೀಸ್ನವ್ರಿಗೆ ಗೊತ್ತಿಲ್ವಾ? ಪೊಲೀಸ್ನವ್ರಿಗೆ ನಾಲೆಡ್ಜ್ ಇಲ್ವಾ? ಇದು ಈ ಸಂಬಂಧಪಟ್ಟಂತಹ ಈ ಕೇಸು ಆ ಒಂದು ಜಿಲ್ಲಾ ನ್ಯಾಯಾಲಯಕ್ಕೆ ಬರಲ್ಲ ಅಂತ ಹೇಳಿ ತೆಗೆದುಕೊಂಡ್ಬಂದು ಜನಪ್ರತಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ. ಸರ್ ಒಂದು ಯಾರೋ ಚಿಕ್ಕ ಮಕ್ಕಳುಗಳು ಕರ್ಕೊಂಡು ಹೋಗ್ತಾರಲ್ಲ, ಒಂದು ಚಿಕ್ಕ ಯಾವ್ದೋ ಏನು ABCD ಗೊತ್ತಿಲ್ದ ಕರ್ಕೊಂಡು ಹೋಗ್ತಾರಲ್ಲ ಅಂತ ಕರ್ಕೊಂಡೋಗಿ ಒಂದು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಇವರಿಗೆ ಕಾಮನ್ ಸೆನ್ಸ್ ಇದೆಯಾ? ಫಸ್ಟ್ ಒಂದು ನ್ಯಾಯಾಂಗದ ನಾಲೆಡ್ಜ್ ಇದೆಯಾ? ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ ನಡೆಸ್ಕೊಂಡಿರೋದಕ್ಕೆ. ಇದು ನಿಜವಾಗ್ಲೂ ದೊಡ್ಡ ದುರಂತ. ಒಬ್ಬ ಶಾಸಕನ ನಡೆಸ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಶಾಸಕರಿಗೆ ಈ ರೀತಿ ಮಾಡಿರ್ತಕ್ಕಂಥದ್ದು, ಅಲ್ಲೇ ಮಾಡಿರ್ತಕ್ಕಂಥದ್ದು ಬಿಜೆಪಿ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಬಿಜೆಪಿ ಕಾರ್ಯಕರ್ತರುಗಳು ಯಾರು ಕೈಗೆ ಬಳೆ ತೋಡ್ಕೊಂಡು ಸುಮ್ನೆ ಕುಂತ್ಕೊಂಡಿಲ್ಲ. ನಮಗೂ ಉತ್ತರ ಕೊಡೋದು ಗೊತ್ತಿದೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು, ನಿಮಗೆ ಉತ್ತರ ಕೊಡ್ತಾರೆ. ವೆಲ್ ಅನಿಲ್ ನಾಚಪ್ಪ ಅವರೇ, ಗಮನಿಸ್ತಾ ಇದ್ರಿ ಬಿಜೆಪಿ ಅವರು ಮಾಡಿರುವಂತಹ ಆರೋಪಗಳನ್ನ. ಇತ್ತ ಸದನದ ಒಳಗೆ ಅಂಡರ್ ಕಂಟ್ರೋಲ್ ಆಫ್ ಸ್ಪೀಕರ್ ಅಂಡರ್ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಸದನದ ಒಳಗೆ ಆದಂತ ವಿಚಾರವನ್ನ ತನಿಖೆ ಮಾಡೋಕೆ ಸದನ ಸಮಿತಿ ಇರುತ್ತೆ, ಕಾನೂನು ಸಚಿವಾಲಯ ಇರುತ್ತೆ, ಎಲ್ಲರೂ ಕೂಡ ಇರ್ತಾರೆ. ಅದರ ಹೊರತಾಗಿ ಪೊಲೀಸರ ನಡೆ, ಅವ್ರು ನಡೆದುಕೊಂಡಂತ ರೀತಿ, ಇಷ್ಟೆಲ್ಲ ಹೈ ಡ್ರಾಮಾ. ನೀವೇನ್ ಹೇಳ್ತೀರಾ? ನಿಮ್ಮ ಪಾರ್ಟಿಯಿಂದ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ? ಇಲ್ಲ, ಮಹಿಳೆಯರಿಗೆ ಅಂತ ಬಂದಾಗ ಯಾವ ಪಾರ್ಟಿ ಆದ್ರೂ ಒಂದೇ, ನಮ್ಮ ಪಾರ್ಟಿ ಆಗಿರ್ಬೋದು, ಇಲ್ಲ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮಹಿಳೆಯರಿಗೆ ಯಾವತ್ತಾದ್ರೂ ತೊಂದರೆ ಆದಾಗ ಎಲ್ಲರೂ ಅದಕ್ಕೆ ಪರವಾಗಿ ನಿಲ್ಲುವಂತದ್ದು ಇದೆಯಲ್ಲ, ಅದು ಬಾರಿ ಮುಖ್ಯ. ಮಹಿಳೆಯರ ಪರವಾಗಿ ಈಗಾಗಲೇ ಜನಗಳು ಆ ಸದನದಲ್ಲೂ ನೀವು ನೋಡಿರ್ಬೋದು, ಅಲ್ಲಿದ್ದವರೇ 4 ಜನ, ಅಷ್ಟು ಜನ ಏನು ಪುರುಷರ ಮಧ್ಯದಲ್ಲಿ 4-5 ಜನ ಮಹಿಳೆಯರಿದ್ರು. ಅಲ್ಲಿ ಈ ರೀತಿ ಮಾತಾಡಿಲ್ಲ ಅನ್ನೋದಕ್ಕೆ ಈಗ ಏನ್ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಆ ಸದನದ ಮುಖ್ಯಸ್ಥ ಬಂದು ಬಿಜೆಪಿ, ಆಯ್ತಾ? ಸ್ಪೀಕರ್ಗೆ ಯಾವುದೇ ಪಕ್ಷ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಸರ್. ಅದೆಲ್ಲ ಸಾಂವಿಧಾನಿಕ ಪೀಠ ಸರ್, ಕತೆ ಎಲ್ಲರೂ ಕಟ್ತಾರೆ. ರಾಜಕೀಯದಲ್ಲಿ ಸ್ಪೀಕರ್ ಯಾವುದೇ ಸರ್, UT ಖಾದರ್ ವಿಚಾರವಾಗಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಸರ್? ನೋಡಿ, ನಾವು ಇದನ್ನ 10-15 ವರ್ಷಗಳಿಂದ ನೋಡ್ತಾ ಇದೀವಿ. ಯಾವ ಕಾಲದಲ್ಲಿ ಯಾವ ರೀತಿಯಲ್ಲಿ ಸ್ಪೀಕರ್ ಗಳು ನಡ್ಕೊಂಡಿದ್ದಾರೆ ಅನ್ನೋದು ಒಂದು ವಿಷಯ. ಆಮೇಲೆ CT ರವಿ ಅವ್ರ ಬಗ್ಗೆ ನಾನು ಏನಂದ್ರೆ ತುಂಬಾ ಹತ್ರದಿಂದ ನೋಡಿರೋನಾಗಿ, ಅವ್ರ ಜೊತೆ ಒಡನಾಟ ಇದ್ದವನಾಗಿ, CT ರವಿ ಯಾವುದೇ ಕಾರಣಕ್ಕೂ ಯಾವತ್ತೂ ಕನ್ನಡದಲ್ಲಾದ್ರೂ ಈ ರೀತಿ ಪದಗಳನ್ನ ಬಳಸಿಲ್ಲ. ಅದು ಬಳಸಿರೋ ಉದಾಹರಣೆಗಳು ಸಹ ಇಲ್ಲ. ಆಮೇಲೆ CT ರವಿ ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಹಿಡಿತ ಅಷ್ಟಾಗಿಲ್ಲ. ಆ ಪದನ ಯಾವ ಪದ ಬಳಸಿದ್ರು ಅನ್ನೋದನ್ನ ಯಾರಿಗೂ ಸಹ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಜೊತೆ ನಾನಿದ್ದಾಗ ನಾನೇ ಅವ್ರಿಗೆ ಇಂಗ್ಲಿಷ್ ಕಲಿಯೋದಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಗೆ ಒಂದು ಮಾಸ್ಟರ್ನ ಅವ್ರ ಮನೆ FL ಅಂತ ಫ್ರಾನ್ಸಿಸ್ ಲೋಬೋ ಅಂತ ಹೇಳಿ ಒಬ್ಬರನ್ನ ಕಳಿಸ್ಕೊಡ್ತಾ ಇದ್ವಿ. ಅವ್ರು ಪ್ರತಿದಿನ ಅವ್ರ ಜೊತೆ ಇಂಗ್ಲಿಷ್ ಇದು ಹೇಳ್ತಿರೋದು 10-12 ವರ್ಷಗಳ ಹಿಂದೆ. ಅವರಿಗೆ ಆ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತಾ ಇಲ್ಲ. ಮತ್ತೆ ಪದಗಳು ಸಹ ಅವರು ಝೀರೋ ಅನ್ನಲ್ಲ, ಜೀರೋ ಅಂತಾರೆ. ನಿಮಗೆ ಅರ್ಥ ಆಗ್ತದೆ ನಾನು ಏನ್ ಹೇಳ್ತಿದ್ದೀನಿ, ಪ್ರೊನೌನ್ಸಿಯೇಷನ್. ಆಮೇಲೆ ಅವ್ರು ಏನ್ ಹೇಳಿದ್ದಾರೆ, ಆಮೇಲೆ ಅದಕ್ಕೆ ಇನ್ನೊಂದು ಪದ ನಾನು ಹೇಳಿದೆ, ಈ ಪದ
ನಾನು ಹೇಳಿಲ್ಲ ಅಂತ ಸಿ.ಟಿ. ರವಿ ಅವರು ಹೇಳ್ತಾ ಇದ್ದಾರೆ. ಆಯ್ತಾ, ಎರಡು ಪದಗಳು ಬೇರೆ ಬೇರೆ ಅರ್ಥ ಕೊಡುತ್ತೆ. ಆಮೇಲೆ ನಾನು ಅವ್ರನ್ನ ಸಮರ್ಥಿಸ್ಕೊಳ್ತಿಲ್ಲ. ಆ ನಂತರ ಈಗೇನು ಸಿ.ಟಿ. ರವಿ ಸುತ್ತಲೂ ಇರುವ ಒಂದು ವರ್ಗ ಇದೆಯಲ್ಲ, ಇವತ್ತೇನು ನೀವು ಆರ್ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಇವರಿಬ್ಬರೇ ಸಿ.ಟಿ. ರವಿ ಅವರು MLA ಎಲೆಕ್ಷನ್ ಅಲ್ಲಿಗೆ ಸೋಲಿಕ್ಕೆ ಕಾರಣ ಮೊದಲನೇದಾಗಿ. ಎರಡನೇದಾಗಿ ಸಿ.ಟಿ. ರವಿ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ತುಂಬಾ ತುಳಿತಕ್ಕೆ ಒಳಗಾದಂತ ಒಬ್ಬ ವ್ಯಕ್ತಿ. ಬಿಜೆಪಿ ಕರ್ನಾಟಕ, ನಾನು ಯಾಕೆ ಅಂತ ಹೇಳ್ತೀನಿ, ಪೂರ್ತಿ ನಾನು ಅವ್ರ ಜೊತೆ ಮೊದಲಿಂದಾನು ಬಂದಿದ್ದೀನಿ. ಯಾಕೆ ಅಂತ ಹೇಳ್ತೀನಿ, ಸಿ.ಟಿ. ರವಿ ಅವರು ಮೊದಲಿಗೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರಲ್ಲ, ಆಗ್ಲೇ ಅವರು ಮಂತ್ರಿ ಆಗ್ಬೇಕಿತ್ತು. ಮಂತ್ರಿ ಆಗ್ತೀನಿ ಅಂತ ಊರಿಂದ ಹೊರಟು ಬಂದಿದ್ರು ಅವರು, ಆಗ ಸಿಗ್ಲಿಲ್ಲ. ಕೊನೆ 10 ತಿಂಗಳಲ್ಲಿ ಶಿಕ್ಷಣ ಇಲಾಖೆ ಮಂತ್ರಿ ಆಗಿ ಕೊಟ್ರು, ಆಗೆಲ್ಲ ಮುಗಿದೋಗ್ಬಿಟ್ಟಿತ್ತು. ಅಂದ್ರೆ 10 ತಿಂಗಳಲ್ಲಿ ನಿಮಗೆ ಗೊತ್ತಿರಬಹುದು ಶೈಕ್ಷಣಿಕ ವರ್ಷ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ. ಅದಾದ್ಮೇಲೆ 2ನೇ ಬಾರಿ ಪುನಃ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಇವರಿಗೆ ಏನು ಟೂರಿಸಂ ಮಿನಿಸ್ಟರ್ ಕೊಡ್ತಾರೆ. ಕೊಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಇವರನ್ನ ಏನ್ ಮಾಡ್ತಾರೆ, ಕೇಂದ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣಗಳು ಯಾರು ಅಂತ ಹೇಳಿದ್ರೆ ಆರ್ ಅಶೋಕ್ ಅವರು ಮತ್ತು ಯಡಿಯೂರಪ್ಪನವರ ಒಂದು ಬಣ ಅಂತೇಳಿ ಆಗಿಂದನೂ ಒಂದು ಮಾತಿತ್ತು. ನಾನು ತುಣಿತಕ್ಕೊಳಗಾದವರು ಅಂತ ಯಾಕೆ ಹೇಳ್ತೀನಿ, ಪುನಃ ಇನ್ನೊಂದು ಮಾತು ಹೇಳ್ತೀನಿ. ಇವತ್ತು ಸಿ.ಟಿ. ರವಿ ಅವರು ಚಿಕ್ಕಮಗಳೂರು ಭಾಗದಲ್ಲಿ MLA ಎಲೆಕ್ಷನ್ ಸೋಲಿಕ್ಕೆ ಮುಖ್ಯ ಕಾರಣ ಅವ್ರು ಇವತ್ತಿನ ಮಿತ್ರ ಪಕ್ಷವಾಗಿರುವಂತ ಏನು ಜನತಾದಳ 1,500,000 ಓಟ್ ತಗೊಂಡು, ಇದಕ್ಕಿಂತ ಮೊದಲನೇ ಎಲೆಕ್ಷನ್ ಅಲ್ಲಿ 32,000 ಓಟ್ ತಗೊಂಡು. ಎಲ್ಲಾರು ಸೇರಿ ಅಲ್ಲಿ ಕಾಂಗ್ರೆಸ್ ನ ಗೆಲ್ಸಿದ್ರು. ಈ ಸತಿ ಏನು ತಮ್ಮಯ್ಯ ಅಂತೇಳಿ ಅವರ ಸಬಾರ್ಡಿನೇಟ್, ಅವ್ರ ಜೊತೆ ಕೆಲಸ ಮಾಡಿದವರು ಮತ್ತು ಅವ್ರ ಕೆಳಗೆ ಕೆಲಸ ಮಾಡಿದವರು, ಇಷ್ಟೆಲ್ಲಾ ಮಾಡಿ ಇವತ್ತು ಈ ಒಂದು ವಿಷಯದಿಂದ ಇದನ್ನ ಮೈಲೇಜ್ ಜಾಸ್ತಿ ಕಾಂಗ್ರೆಸ್ ಪಡ್ಕೊಳೋದಕ್ಕಿಂತ ಮಹಿಳೆಯರ ಮೇಲೆ ಹೆಚ್ಚಾಗಿ ಮೈಲೇಜ್ ಬರ್ಬೇಕಿತ್ತು. ಇದ್ರಲ್ಲಿ ಏನು ಅಂದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ಪದ ಬಿಟ್ಟು, ನಿನ್ನೆ ಏನಕ್ಕೆ ಅದು ಕಾರ್ಯಕ್ರಮ ನಡೀತು ಅನ್ನೋದನ್ನ ಬಿಟ್ಟು, ಇದೇನಂದ್ರೆ ಅಂಬೇಡ್ಕರ್ ಅವರ ಒಂದು ಮಾತಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಮತ್ತು ಬಿಜೆಪಿಯವರಿಗೆ ಜಟಾಪಟಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದು ಮಹಿಳೆ ಮೇಲೆ ಅವಾಚ್ಯ ಪದಗಳಿಂದ ಮಾತಾಡಿದ್ರು ಅಂತೇಳಿ ಕಾಂಗ್ರೆಸ್ ಸರಿಯಾಗಿ ಇದನ್ನ ಹ್ಯಾಂಡ್ಲ್ ಮಾಡ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬೆನಿಫಿಟ್ ಆಫ್ ಡೌಟ್ ಪೂರ್ತಿ ಬಿಜೆಪಿ ಪರವಾಗೋಯ್ತು. ಸಿ.ಟಿ. ರವಿ ಅವರು ಈಗ ಸುಮಾರು ವರ್ಷಗಳಿಂದ 4-5 ವರ್ಷಗಳಿಂದ ಹಿಟ್ ವಿಕೆಟ್ ಗಳನ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿರೋದು ಆಗಿರ್ಬೋದು, ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಮತ್ತು H.D. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಮತ್ತು ಈಗೀಗ ನೀವು ಒಂದು 6-7 ತಿಂಗಳಲ್ಲಿ ಅವ್ರು ಯಾವಾಗ ಎಲೆಕ್ಷನ್ ಸೋತ ಮೇಲೆ ನೀವು ಯಾವತ್ತೇ ಮೈಕ್ ಹಿಡಿದ್ರು ಸಹ ಸಿ.ಟಿ. ರವಿ ಅವರಿಗೆ ಅವ್ರು ಕೊಡ್ತಿರುವ ಪದಗಳು ಮತ್ತು ವರ್ಡ್ ಗಳಿದೆಯಲ್ಲ, ಈ ಯತ್ನಾಳ್ ಅವ್ರು ಮಾಡ್ತಾರಲ್ಲ ಸೀಕಿಂಗ್ ಆಫ್ ಮೈಕ್ ಅಂತೇಳಿ, ಆ ರೀತಿ ಮಾಡಕ್ ಹೋಗ್ತಿದ್ದಾರೆ. ಇವ್ರಿಗೆ ಏನಂದ್ರೆ ಆಹಾರ ಸಿಕ್ತಂಗಾಯ್ತು, ಉಪಯೋಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಗಮನಿಸ್ತಾ ಇದ್ರಿ, ಬಿಜೆಪಿ ಅವರು ಮಾತನಾಡಿದ್ರು, ಹಾಗೇನೆ ಆಮ್ ಆದ್ಮಿ ಪಕ್ಷದಿಂದಲೂ ಕೂಡ ಪ್ರತಿಕ್ರಿಯೆ ಬಂತು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರು ಹಾಗೇನೆ JDS ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಹಾಗೇನೆ ಒಂದ್ ಕಡೆಯಲ್ಲಿ ಬಂಧನದ ಕ್ರಮವನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಈಗ ಬಿಡುಗಡೆ ಕೂಡ ಆಗಿದೆ. ಬಂಧಿಸಿದ್ದಕ್ಕೆ ಬಿಜೆಪಿಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿ.ಟಿ. ರವಿ ಅವರಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡ್ತಾ ಇದ್ದಂತೆ ಅವರ ಊರಾದಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆಯಲ್ಲಿ ಸಾಕಷ್ಟು ಆಕ್ರೋಶವನ್ನ ನಿನ್ನೆಯಿಂದ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ವ್ಯಕ್ತಪಡಿಸಿದ್ರು, ಹೆದ್ದಾರಿಯನ್ನ ತಡೆದಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು, ಆಕ್ರೋಶ ವ್ಯಕ್ತವಾಗಿತ್ತು ಸರ್ಕಾರದ ನಡೆಯನ್ನ ಖಂಡಿಸಿ, ಪೊಲೀಸರ ವರ್ತನೆಯನ್ನ ಖಂಡಿಸಿ. ಈಗ ಸಿ.ಟಿ. ರವಿ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಗ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ. ಪರವಿರೋಧ ಹೇಳಿಕೆ, ಆರೋಪ ಪ್ರತ್ಯಾರೋಪ ನಿನ್ನೆ ಸದನದಲ್ಲಿ ಜೋರಾಗಿತ್ತು. ಆಮೇಲೆ ನಡೆದಂತಹ ಹೈಡ್ರಾಮವನ್ನ ಇಡೀ ರಾಜ್ಯ ಕಂಡಿದೆ. ಏನೆಲ್ಲ ಆಯ್ತು ಅಂತೇಳಿ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗ JDS ವಕ್ತಾರರಾಗಿರುವಂತಹ ಸೈಯದ್ ತಸೀನ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕಾಂಗ್ರೆಸ್ ವಕ್ತಾರೆ ಆಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್,
ನಿನ್ನೆಯ ಘಟನಾವಳಿಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. CT ರವಿ ಅವರು ಆ ಪದವನ್ನ ಅಶ್ಲೀಲ ಅಥವಾ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಎನ್ನುವಂತ ಆರೋಪ ನಿಜಕ್ಕೂ ಆರೋಪ ಬಂದ್ರೆ ಅಥವಾ ಅವರು ಮಾತನಾಡಿದ್ರೆ ನಿಜಕ್ಕೂ ಕೂಡ ಖಂಡನೀಯ. ಆದ್ರೆ ಅದಾದ ಮೇಲೆ ನಡೆದಂತ ಹೈ ಡ್ರಾಮಾಗಳು, ಪೊಲೀಸರ ನಡೆ, ನಿಮ್ಗೆ ಏನನ್ಸುತ್ತೆ? ಇದು ಸರಿನಾ? ಪೊಲೀಸರು ನಡ್ಕೊಂಡಿದ್ದು ಅವ್ರ ಜೊತೆಯಲ್ಲಿ ನಡ್ಕೊಂಡಿದ್ದು ಸರಿನಾ? ಹೇಗೆ? ಎಂಥ ಶೋಚನೀಯ ಸಂಗತಿ ಅಂತಂದ್ರೆ, ಇವತ್ತಿನ ದಿನ ದೇಶದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ದೆಹಲಿಯಲ್ಲಿ ದೇಶದ ಹೆಮ್ಮೆ ಆಗಿರುವಂತಹ ಕುಸ್ತಿಪಟುಗಳು ಕುತ್ಕೊಂಡು ಧರಣಿ ಮಾಡ್ತಾರೆ. ಬಿಜೆಪಿಯ ಒಬ್ಬ ಸಂಸದ ಕುಸ್ತಿ ಒಂದು ಆಯೋಗದ ಒಬ್ಬ ಬ್ರಿಜ್ ಭೂಷಣ್ ವಿರುದ್ಧ ಸತತವಾದಂತಹ ಒಂದು ಸಮರವನ್ನ ಮಾಡ್ತಾರೆ. ಒಂದು ಧೋರಣೆ ಬಿಜೆಪಿ ವ್ಯಕ್ತಪಡಿಸುತ್ತೆ, ಯಾರು ಬೇಕಾದಾಗ್ಲಿ, ಯಾವ ಹೆಣ್ಮಕ್ಳು ಬೀದಿಲಿ ಉಪವಾಸ ಮಾಡ್ಲಿ, ಏನ್ ಬೇಕಾದಾಗ್ಲಿ, ಅರ್ಚಾಡ್ಲಿ, ಕಿರ್ಚಾಡ್ಲಿ, ಒದ್ದಾಡ್ಲಿ, ಗೋಳಾಡ್ಲಿ, ನರ್ಲಾಡ್ಲಿ, ನಾವು ಮಾತ್ರ ನಮ್ಮ ತಪ್ಪನ್ನ ಒಪ್ಕೊಳ್ಳೋದಿಲ್ಲ, ಕಮ್ ವಾಟ್ ಮೇ ಅನ್ನುವಂಥದ್ದು. ನಾನು ಇದು ಬಹುಶಃ ಕೇಂದ್ರ ಬಿಜೆಪಿಯ ಒಂದು ನಡೆ ಅಂತ ನಾನು ಅನ್ಕೊಂಡಿದ್ದೆ. ನಿನ್ನೆ ನಡೆದಂತ ಒಂದು ಘಟನೆ ಎಂಥ ಆಶ್ಚರ್ಯ ಅಂತಂದ್ರೆ, ಅಲ್ಲ ರೀ, ಸದನದ ಒಳಗೆ ಮಾಜಿ ಮಂತ್ರಿಯಾಗಿದ್ದಂಥವ್ರು, ಬಿಜೆಪಿಯ ಕೇಂದ್ರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವ್ರು, ಇವತ್ತಿನ ದಿನ ಆ ರೀತಿಯಾದಂತಹ ಶಬ್ದವನ್ನ ಬಳಸೋದಿರ್ಲಿ, ಯೋಚನೆ ಕೂಡ ಮಾಡೋದಿಕ್ ಸಾಧ್ಯ ಇಲ್ಲ. ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು, ಭಾರತ ಮಾತೆಯನ್ನ ಒಬ್ಬ ಮಹಿಳೆಗೆ ಹೋಲಿಸುವಂಥದ್ದು. ಮತ್ತೊಂದು ಕಡೆ 33% ಏನಿವತ್ತು ಮಹಿಳಾ ಮೀಸಲಾತಿ, ಅದನ್ನ ಬೇಕೋ ಬೇಡವೋ ಜಾರಿಗೆ ತಂದಿದ್ದಂತೂ ಬಿಜೆಪಿಯೇ. ಮತ್ತೊಂದು ಕಡೆ ಮಹಿಳೆಗೆ ವಿಶೇಷ ಸ್ಥಾನಮಾನವನ್ನ ಕೊಡ್ತೀವಿ, ಮಹಿಳೆಯರೇ ನಮ್ಮ ಮತ ಬ್ಯಾಂಕ್ ಅನ್ನುವಂಥದ್ದನ್ನ ರಾಷ್ಟ್ರ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಸಾರ್ಕೊಂಡು ಬಂದಂತಹ ಬಿಜೆಪಿ ಕೇವಲ ಮತಗಟ್ಟೆಗೆ ಮಾತ್ರ ಅವರನ್ನ ಸೀಮಿತಗೊಳಿಸ್ಬಿಟ್ರಲ್ಲ, ಮತದಿಂದ ಹೊರಗಡೆ ಬಂದ ತಕ್ಷಣ ಅವರನ್ನ ಹೇಗೆ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನ ಎಷ್ಟು ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಅಂತ. ಒಬ್ಬ ಸಚಿವೆಯನ್ನ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಸ್ ಅ ಸಿಟ್ಟಿಂಗ್ ಮಿನಿಸ್ಟರ್ ಟುಡೇ ಇನ್ ದ ಸ್ಟೇಟ್ ಗವರ್ಮೆಂಟ್, ಆಕೆಯನ್ನ ಆ ರೀತಿಯಾದ ಯಾವ ಮಹಿಳೆಗೆ ನಡಿಬಾರ್ದ್ರಿ, ಆದ್ರೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಅನ್ನ ಆ ರೀತಿಯಾದಂತಹ ಅವಾಚ್ಯ ಶಬ್ದದಲ್ಲಿ ಸದನದ ಒಳಗೆ ಮಾತಾಡ್ತಾರೆ ಅಂತಂದ್ರೆ ಎಂಥ ಕಲುಷಿತ ಮನಸ್ಥಿತಿ ಇರಬಹುದು ಅಂತ ಐ ಫೀಲ್ ಅಶೇಮ್ಡ್ ಟುಡೇ ಆಸ್ ಅ ವುಮೆನ್. ಐ ಆಮ್ ಟಾಕಿಂಗ್, ನಾನು ಕಾಂಗ್ರೆಸ್ ವಕ್ತಾರೆಯಾಗಿ, ನಾನು ರಾಜಕಾರಣಿಯಾಗಿ ಮಾತಾಡ್ತಾ ಇಲ್ಲ. ಈ ಹಿಂದೆ ನಾನೊಬ್ಬ ಪತ್ರಕರ್ತೆಯಾಗಿದ್ದೆ, ನಾನು ಎಷ್ಟೋ ಸಂದರ್ಶನ ಮಾಡಿದ್ದೀನಿ, ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ, ಬಹಳಷ್ಟು ರಾಜಕೀಯ ನಾಯಕರ ಜೊತೆ ಸಂದರ್ಶನವನ್ನ ಮಾಡಿದ್ದೀನಿ, ಮಾತುಕತೆ ನಡೆಸಿದ್ದೀನಿ. ಅದರಲ್ಲಿ CT ರವಿ ಅವರು ಕೂಡ ಒಬ್ರು. ನನಗೆ ಬೇಸರ ಆಗ್ತಾ ಇರೋದು, ರಾಜಕಾರಣ ಇವತ್ತಿನ ದಿನ ಯಾವ ಮಟ್ಟಕ್ಕೆ ಬಂದು ತಲುಪಿದ್ಯಪ್ಪ. ನಿನಗೆ ಒಬ್ಬ ಮಹಿಳೆಯನ್ನ ಎದುರಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಾಗಿಲ್ಲ, ಆಕೆಯ ಕ್ಯಾರೆಕ್ಟರ್ ಮೇಲೆ ಒಂದು ಅಸಾಸಿನೇಷನ್ ಮಾಡ್ಬಿಟ್ರೆ ಆಗೋಯ್ತು, ಆಕೆಯ ಚಾರಿತ್ರ ವಧೆಯನ್ನ ಮಾಡ್ಬಿಟ್ರೆ ಮಹಿಳೆಗೆ ಅದಕ್ಕಿಂತ ಅತ್ಯುನ್ನತವಾದಂತದ್ದು, ಅದಕ್ಕಿಂತ ಉನ್ನತವಾದಂತದ್ದು ಇನ್ನೇನು ಇಲ್ಲ. ಯಾವಾಗ ತನ್ನ ಚಾರಿತ್ರದ ಮೇಲೆ ಒಂದು ಇದು ಬರದ್, ಅದಕ್ಕೊಂದು ಅವಮಾನ ಆಗ್ತಾ ಇದೆ ಅಂತ ಅನ್ಸುತ್ತೋ, ಅವತ್ತಿನ ದಿನ ಏನ್ ಮಾಡ್ತೀರಿ ನೀವು? ಆಕೆ ಕಣ್ಣಲ್ಲಿ ನೀರ್ ಹಾಕ್ತಾ ಇವತ್ತಿನ ದಿನ ಪ್ರೆಸ್ ಮೀಟ್ ಮಾಡೋದನ್ನ ನಾನು ನೋಡಿದೆ. ಆ ಕಣ್ಣೀರು ಸುಳ್ಳಲ್ಲ. ಅಂಡ್ ಇವತ್ತಿನ ದಿನ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನೊಬ್ಬ ಮಹಿಳೆಯಾಗಿ ಆ ಮಾತನ್ನ ನಾನು ಒಪ್ಕೊಳ್ತೀನಿ, ಏನ್ ಬೇಕಾದಾಗ್ಲಿ, ಏನ್ ಬೇಕಾದಾಗ್ಲಿ, ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ ಒಬ್ಬ ಮಹಿಳೆ ಸಿದ್ಧ ಆಗ್ತಾಳೆ. ಆದ್ರೆ ಇವತ್ತೇನು ಬಿಜೆಪಿ ಇದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಲ್ಲ, ಕನಿಷ್ಠ ಕ್ಷಮಾಪಣೆಯನ್ನ ಕೇಳುವಂತಹ ಸೌಜನ್ಯತೆಯನ್ನು ಕೂಡ ಇವತ್ತಿನ ದಿನ ಬಿಜೆಪಿ ಮೆರೆದಿಲ್ವಲ್ಲ. ಯಾವ ಮಹಿಳೆಯೂ ಕೂಡ ತನ್ನನ್ನ ತಾನು ಹೇಗೆ ಬೇಕಾದ್ರೂ ಸಮಾಜ ನೋಡಬಹುದು ಅಂತ ತಾನು ಸಮಾಜದ ಮುಂದೆ ಬಂದು ನಿಂತ್ಕೊಳ್ಳೋದಿಕ್ಕೆ ಯಾವತ್ತೂ ಕೂಡ ತಯಾರಾಗಿರೋದಿಲ್ಲ. ತನ್ನ ಆತ್ಮಗೌರವ, ತನ್ನ ಸ್ವಾಭಿಮಾನ ಆಕೆಗೆ ಅತಿ ಶ್ರೇಷ್ಠ ವಿಷಯವಾಗಿರುತ್ತೆ. ಅದು ಏನೇ ಆಗಿರ್ಲಿ, ಮನೆಯವರಾಗಿರ್ಲಿ, ಗಂಡ ಆಗಿರ್ಲಿ, ಮಕ್ಕಳಾಗಿರ್ಲಿ, ಅದೆಲ್ಲದಕ್ಕಿಂತ ಅಗ್ರಸ್ಥಾನದಲ್ಲಿ ಒಬ್ಬ ಮಹಿಳೆಗೆ ಇರುವಂತದ್ದು ತನ್ನ ಆತ್ಮ ಗೌರವ. ಆದ್ರೆ ಆತ್ಮ ಗೌರವವನ್ನ ಪಣಕ್ಕಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ರು. ಫ್ರಸ್ಟ್ರೇಟ್ ಅನ್ನುವಂತಹ ಪದವನ್ನ ಅಶ್ಲೀಲವಾಗಿ ಅವರು ಕೇಳಿಸ್ಕೊಂಡ್ರು ಮತ್ತು ಅರ್ಥೈಸ್ಕೊಂಡ್ರು ಅನ್ನುವಂಥದ್ದು. ಇವತ್ತಿನ ದಿನ ಒಂದು ಖಾಸಗಿ ಸುದ್ದಿ ಮಾಧ್ಯಮ ವಿಡಿಯೋವನ್ನ ರಿಲೀಸ್ ಮಾಡ್ತು. CT ರವಿ ಆ ವಿಚಾರವನ್ನ ಹೇಳಿದ್ದಂಥದ್ದು, ಅದ್ರ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅನ್ನುವಂಥದ್ದು, ಮತ್ತು ಇವರು ರಾಹುಲ್ ಗಾಂಧಿ ಅವರಿಗೆ ರಗಡಿಕ್ ಅನ್ನುವಂತಹ ಒಂದು ವಿಚಾರವನ್ನ ಮಾತಾಡುವಂಥದ್ದು. ಸಂಪೂರ್ಣವಾದಂತಹ ಮಾಹಿತಿ ಇವತ್ತಿನ ದಿನ ಎಲ್ಲರ ಮೊಬೈಲ್ಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ಆದ್ರೆ ಅದನ್ನ ಮಾಧ್ಯಮದಲ್ಲಿ ತೋರಿಸೋದಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಕಾರಣಕ್ಕೆ ಇವತ್ತಿನ ದಿನ ಬಿಗ್ ಸ್ಕ್ರೀನ್ ಅಲ್ಲಿ ಅದು ಕಾಣಿಸ್ತಾ ಇಲ್ಲ ಅಷ್ಟೇ, ಆದ್ರೆ ಎಲ್ಲರ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದು ಇದ್ದೇ ಇದೆ. ಅಂಡ್ ನಾನಾಗ್ಲೇ ಕೇಳಿಸ್ಕೊಳ್ತಾ ಇದ್ದೆ, ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು,
ಮಾರ್ಷಲ್ಗಳು ಇರ್ತಾರೆ, ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡ್ಬಿಟ್ರು ಅಂತ. ಮಾರ್ಷಲ್ಗಳ ವ್ಯಾಪ್ತಿ ಏನೇ ಇದ್ರೂ ಕೂಡ ಸದನದ ಅಂದ್ರೆ ಏನು ಸದನ ಎಲ್ಲಿ ನಡೆಯುತ್ತೆ ಅದರ ಕೊಠಡಿ ಒಳಗಡೆ ಮಾತ್ರ ಮತ್ತು ಅದರಿಂದ ಹೊರಗಡೆ ಇರುವಂತಹ 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ, ಅದರ ಹೊರಗಡೆ ಏನೇ ನಡೆದ್ರು ಕೂಡ ಪೊಲೀಸ್ ಅವರೇ ಬರ್ಬೇಕಾಗತ್ತೆ. ಅಲ್ಲಿ ನಿನ್ನೆ ಪೊಲೀಸ್ ಅವರು ಇಲ್ಲದೆ ಇದ್ದಿದ್ರೆ ಸ್ವಾಭಾವಿಕವಾಗಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಒಂದು ಸದನ ಎಲ್ಲ ಬೆಳಗಾವಿಯ ಯಾರು ನಾಯಕರು ಇರ್ತಾರೆ ಅವರ ಪರವಾಗಿ ಬಹಳಷ್ಟು ಜನ, ಅದು ಬಿಜೆಪಿಯವರಾಗಿರಬಹುದು, ಜೆಡಿಎಸ್ ಅವರಾಗಿರಬಹುದು, ಕಾಂಗ್ರೆಸ್ ಅವರಾಗಿರಬಹುದು, ಪಾಸ್ ಗಳನ್ನ ಕೇಳಿಕೊಂಡು ಸದನವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರ್ತಾರೆ. ಇದನ್ನ ಕೇಳಿಸ್ಕೊಂಡಿರುವಂತಹ ವೀಕ್ಷಕರು ಯಾರು ಕೂಡ ಅಲ್ಲಿ ಈ ಒಂದು ಗಲಾಟೆಗಳು ಹೊರಗಡೆ ಆಗಿದ ತಕ್ಷಣ ಸ್ವಾಭಾವಿಕವಾಗಿ ಒಂದು ಆಕ್ರೋಶ ಆಗಿರಬಹುದು. ಅದನ್ನ ಪೊಲೀಸರು ಬಂದು ತಡಿದೇ ಇದ್ದಿದ್ರೆ ಇವತ್ತಿನ ದಿನ ನೀವ್ ಏನು ತಲೆ ಏಟಾಯ್ತು ಅಂತ ಹೇಳ್ತಾ ಇದ್ರಲ್ಲ, ತಲೆನೇ ಉರುಳೋಗುವಂತ ಒಂದು ಸಾಧ್ಯತೆ ಇರ್ತಿತ್ತೇನೋ. ಪೊಲೀಸ್ ಅವ್ರ ಬಗ್ಗೆ ನಿಂದನೆ ಮಾಡಬೇಡಿ. ಪೊಲೀಸ್ ಅವರು ಬಂದು ಪ್ರೊಡ್ಯೂಸ್ ಆಗಿದ್ದು ಮತ್ತು ಬರ್ತಾ ಇರುವಂತದ್ದು ವಾಪಸ್. ಸೈಯದ್ ತಸೀನ್ ಅವರೇ ಗಮನಿಸ್ತಾ ಇದ್ರಿ, ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ನಡೆ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ನಡೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ನೀವೇನ್ ಹೇಳ್ತೀರಾ ಆ ವಿಚಾರವಾಗಿ? ಸರ್, ಫುಲ್ ಕನ್ಫ್ಯೂಸ್ ಆಗೋಗಿದ್ದೀನಿ. ಇಲ್ಲೇ ಮೇಡಮ್ ಅವ್ರು ಕುತ್ಕೊಂಡು ತಲೆ ಉರುಳ್ತಾ ಇತ್ತು ಅಂತ ಹೇಳಿದಾಗ ನನಗೂ ಅರ್ಥ ಆಗ್ತಾ ಇದೆ. ಇವಾಗ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ನನಗೂ ಭಯ ಆಗ್ತಾ ಇದೆ. ಓಕೆ, ಹಿಂಗಿದೆ ಪರಿಸ್ಥಿತಿ. ಒಂದು ನಿಮಿಷ ಆಯ್ತಾ? ಇವಾಗ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಹೆಂಗಾಗಿದೆ ಅಂದರೆ, ನಮಗಾದರೆ ಒಂಥರ, ಬೇರೆಯವ್ರಿಗಾದರೆ ಒಂಥರ. ನಮ್ಮ ಸವಲತ್ತಿಗೆ ಹೆಂಗಾಗುತ್ತೋ ಅದು ಹಂಗೆ, ಬೇರೆಯವ್ರಿಗಂದ್ರೆ ರೂಲ್ಸು ರೆಗ್ಯುಲೇಷನ್ನು ಮತ್ತೊಂದು ಮಗದೊಂದು ಎಲ್ಲ ಒಂದು 10 ಇರ್ತವೆ. ಇವಾಗ ಒಬ್ಬ MLC ಅರೆಸ್ಟ್ ಮಾಡಬೇಕಂದ್ರೆ ನೀವು ಯಾರು ಪರ್ಮಿಷನ್ ತಗೋಬೇಕು? ಚೇರ್ಪರ್ಸನ್ ಪರ್ಮಿಷನ್ ಬೇಕು, ಅದಕ್ಕೊಂದು ಸದನ ಸಮಿತಿ ಅಂತ ಇರುತ್ತೆ ಅಲ್ವಾ? ಹಿ ಇಸ್ ನಾಟ್ ಎ ಲೋಕಲ್ ಬಾಡಿ. ಹೌದು, ನಮ್ಮ ಥರ ಏನು ಲೋಕಲ್ ಪರ್ಸನ್ ಅಲ್ಲ. MLC ಆಗಲಿ, MLA ಆಗಲಿ, MP ಆಗಲಿ, ಅವ್ರಿಗೇನಾದರೂ ನೀವು ಅರೆಸ್ಟ್ ಮಾಡಬೇಕಂದ್ರೆ ನೀವು ಪರ್ಮಿಷನ್ ತಗೊಳ್ಳೇಬೇಕು. ಅದು ತಗೊಂಡ್ರ ಇಲ್ಲ. ಆಮೇಲೆ ಹರಟ್ಟಿ ಅವರು ಒಂದು ಮಾತು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸದನದಲ್ಲಿ ನಾನು ಯಾವ ಥರದ್ದು ಎವಿಡೆನ್ಸ್ ಕೊಟ್ಟಿಲ್ಲ ಅಂತ. ಇವಾಗ ನಾನು ಇನ್ನೊಂದು ಮಾತು ಕೇಳಕ್ಕೆ ಬಯಸ್ತೀನಿ. ಒಳ್ಳೆಯದು, ಇವಾಗ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಂಡ್ರು, ಐ ಲೈಕ್ ಇಟ್, ವೆರಿ ಗುಡ್. ಇದೇ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದಾಗ ರಾಜ್ಯಸಭೆ ಎಲೆಕ್ಷನ್ ನಿಮಗೆ ಕಿವಿ ಕೇಳಿಸಿಲ್ಲ, ಕೆಪ್ಪಗ ಹೋಗಿದ್ರಿ. ಎಷ್ಟು ದಿನ ತಗೊಂಡ್ರಿ? ಯಾವ್ಯಾವ ರಿಪೋರ್ಟ್ ಕೇಳಿದ್ರಿ? ಯಾಕೆ ಈ ಥರ ಡಬಲ್ ಸ್ಟ್ಯಾಂಡು? ಅಂದರೆ ಅಪೋಸಿಷನ್ BJP ಆಗಲಿ JDS ಗವ್ರಿಗಾಗಲಿ ತರಾತುರಿಯಲ್ಲಿ ಏನು 100 ಅಲ್ಲ 150 160 ಸ್ಪೀಡಲ್ಲಿ ವರ್ಕ್ ಮಾಡ್ತೀರಿ. ಅದೇ ನಿಮ್ಮ ವಿಚಾರ ಬಂದರೆ ಹಿಂಗೆ ಕುಂತ್ಕೊಳ್ಳೋಕೆ ಬರೋಕ್ಕೆ ಶುರು ಮಾಡಿಬಿಡ್ತೀರಿ. ಕಿವಿ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಬಾಯಲ್ಲಿ ಲಾಕ್ ಆಗಿಬಿಡುತ್ತೆ, ಬಾಯಲ್ಲಿ ಬಬ್ಬೆಗಳು ಬಂದ್ಬಿಡ್ತಾವೆ, ಮಾತಾಡೋಕ್ಕಾಗಲ್ಲ. ಯಾಕೆ ಸರ್ ಈ ಡಬಲ್ ಸ್ಟ್ಯಾಂಡು? ಇದೆ ನಿನ್ನೆ ಪಾರ್ಲಿಮೆಂಟಲ್ಲಿ ನಡೆದಿರುವಂಥ ಘಟನೆಗೆ ಒಬ್ಬ ಹಿರಿಯರಿಗೆ ರಾಹುಲ್ ಗಾಂಧಿ ತಳ್ಳಿಬಿಟ್ರು, ಅವ್ರಿಗೆ ಗಾಯ ಆಗಿದೆ. ಆರೋಪ ಇದು ಎಲ್ಲ ಆರೋಪನೋ ಸತ್ಯನೋ? ಅದಾರೋಪ ಆದ್ರೆ ಇದು ಆರೋಪನೇ, ಅದಾರೋಪ ಆದ್ರೆ ಇದು ಆರೋಪನೇ. ಆಯ್ತಾ? ಹೌದಾ ಅಲ್ವಾ ಸರ್? ಇವಾಗ ಅಲ್ಲಿ ರಾಹುಲ್ ಗಾಂಧಿಗೆ ಅರೆಸ್ಟ್ ಮಾಡಿದ್ರ ಇಲ್ಲಿವರೆಗೂ? ಯಾಕೆ ಎಂಪಿಗಳಿಗೆ ಬೇರೆ ಏನಾದ್ರು ರೂಲ್ಸ್ ಇದೆಯಾ? ಐ ಸ್ಟ್ಯಾಂಡ್ ವಿತ್ ದಟ್ ವುಮೆನ್ ಅಂತ ಒಬ್ಬರಾದ್ರೂ ಒಂದು ಮಾತು ಹೇಳಿ ಮೇಡಮ್. ಟು ಸ್ಟ್ಯಾಂಡ್ ವಿತ್ ದ ವುಮೆನ್, ಎವ್ರಿವನ್ ಸ್ಟ್ಯಾಂಡ್ ವಿತ್ ದ ವುಮೆನ್, ಬಟ್ ಲೆಟ್ ಇಟ್ ಬಿ ಪ್ರೂವ್ಡ್ ಫಸ್ಟ್. ಓಕೆ ಮೇಡಮ್, ಲೆಟ್ ಇಟ್ ಪ್ರೂವ್ ಫಸ್ಟ್. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಯಾವೆಲ್ಲ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಒಂದ್ ಕಡೆಯಲ್ಲಿ ಎರಡೂ ಪಕ್ಷದವರ ವರ್ತನೆ ಬಗ್ಗೆ ಏನಾಯ್ತು, ಒಂದ್ ಕಡೆಯಲ್ಲಿ ಬಿಜೆಪಿಯವರ ವರ್ತನೆ ಬಗ್ಗೆ ಕಾಂಗ್ರೆಸ್ನವರು ಖಂಡನೆ ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ನವರ ವರ್ತನೆ ಬಗ್ಗೆ ಬಿಜೆಪಿಯವರು ಖಂಡನೆ ವ್ಯಕ್ತಪಡಿಸಿದ್ರು. ಹಾಗೇನೆ ಸಾಕಷ್ಟು ವಿಚಾರಗಳಿವೆ. ನಿನ್ನೆ ಸದನದಲ್ಲಿ ಆದಂತ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರ ವಿರೋಧ ಚರ್ಚೆಗಳು ಅಥವಾ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಂತೇಳಿ. ಬಿಜೆಪಿ ವಕ್ತಾರರ ಬಳಿ ಕೇಳ್ತೀನಿ,
ಯಾವುದೇ ಒಂದು ಜನಪ್ರತಿನಿಧಿಯನ್ನ ಅಂಡರ್ ಕಂಟ್ರೋಲ್, ಈಗ ಸ್ಪೀಕರ್ ಅಂಡರ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕೆ ಸದನ ಸಮಿತಿ ಅಥವಾ ಸದನ ಸಮಿತಿಯ ಪರ್ಮಿಷನ್ ಬೇಕಾಗುತ್ತೆ, ಸ್ಪೀಕರ್ ಅನುಮತಿ ಬೇಕಾಗುತ್ತೆ. ಸಿ.ಟಿ. ರವಿ ಅವರಿಗೆ ಒಂದು ನೋಟಿಸು ಕೊಟ್ಟಿಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಎನ್ನುವಂತ ಆರೋಪ. ನೀವೇನ್ ಹೇಳ್ತೀರಾ ಇದೇ ವಿಚಾರವಾಗಿ? ಎಸ್ ಸರ್, ಯು ಆರ್ ರೈಟ್. ಒಂದು ಕಾರಣ ಕೊಟ್ಟಿಲ್ಲ ಏನಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂತ, ಯಾವ FIR ಹಾಕಿದೀವಿ ಅಂತ ವಿಚಾರ ತಿಳಿಸಿಲ್ಲ, ಎಲ್ಲಿ ಕರ್ಕೊಂಡು ಹೋಯ್ತಾ ಇದಾರೆ ಅಂತ ತಿಳಿಸಿಲ್ಲ. ಸರ್ ಅವರೊಬ್ರು ಜನಪ್ರತಿನಿಧಿ ಸರ್, ಸಾಮಾನ್ಯ ವ್ಯಕ್ತಿ. ನಾನ್ ದಿಲೀಪ್ನೋ ಸೈಯದ್ನೋ ಕರ್ಕೊಂಡು ಹೋಗ್ಬಿಟ್ರೆ ಏನು ಕೇಳಲ್ಲ, ಆದ್ರೆ ಒಬ್ಬ ಜನಪ್ರತಿನಿಧಿ, ಆ ಜನಪ್ರತಿನಿಧಿಗೆ ಅಟ್ಲೀಸ್ಟ್ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಒಂದು ಗೊತ್ತಿರ್ಬೇಕಾಗುತ್ತೆ. ಜನಪ್ರತಿನಿಧಿಯ ಪರಿಸ್ಥಿತಿ ಹಿಂಗಾದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಯೋಚನೆ ಮಾಡ್ತಾ ಇದಾರೆ. ಸರ್ ಇನ್ನೊಂದು ಸರ್, ನಮ್ಮ ಸೈಯದ್ ಅವ್ರು ಹೇಳ್ತಾ ಇದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಾಗ, ಒಂದು ನಿಮಿಷ, ಲೆಟ್ ಮಿ ಆನ್ಸರ್ ದಯಮಾಡಿ ನೀವು ದಯಮಾಡಿ ಇದು ಬೇಡ, ಇದು ಈ ಸಂಸ್ಕೃತಿ ಬೇಡ, ಈ ಸಂಸ್ಕೃತಿ ಬೇಡ, ಈ ಸಂಸ್ಕೃತಿ ಬೇಡ. ಲೆಟ್ ಮಿ ಆನ್ಸರ್ ದಿಸ್ ಇಸ್ ಮೈ ಟೈಮ್. ನೀವು ಮಾತಾಡೋಣ, ಎಲ್ಲರೂ ಮಾತಾಡೋಣ. ದಯವಿಟ್ಟು ನೀವಿಬ್ರು ಕೂಡ ರಾಷ್ಟ್ರೀಯ ಪಕ್ಷದ ವಕ್ತಾರರು ಮೇಡಮ್. This is my time. Yes. ಮೇಡಮ್ ಮಾತಾಡೋಣ ಮೇಡಮ್, ದಯವಿಟ್ಟು. ಎಸ್ ಓಕೆ. Yes, this is the culture of the Congress. This is the culture of the Congress. ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ FSL ವರದಿ ತಗೊಳ್ಳಕ್ಕೆ ಒಂದು ತಿಂಗಳು ತಗೊಳ್ತೀರಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಮ್ಮ ಭಯೋತ್ಪಾದಕರನ್ನು ಹಾಕ್ತಾರೆ. ತಾಕತ್ತಿದ್ರೆ ಬರ್ರಿ. ಮೇಡಮ್ ದಯವಿಟ್ಟು ಟೈಮ್ ಕೊಡ್ತೀನಿ ಮೇಡಮ್, ದಯವಿಟ್ಟು. ದಿಲೀಪ್ ಅವರೇ ಒಂದು ನಿಮಿಷ. ಓಕೆ ದಿಲೀಪ್ ಅವರೇ ಜನ ನೋಡ್ತಾ ಇರ್ತಾರೆ ಸರ್, ದಯವಿಟ್ಟು ಮೇಡಮ್, ದಯವಿಟ್ಟು ಮೇಡಮ್ ಟೈಮ್ ಕೊಡ್ತೀನಿ, ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್. ಓಕೆ. ಎಸ್ ಇದೆಲ್ಲ ಚರ್ಚೆ ಅಲ್ಲ ಮೇಡಮ್, ಇದು ಚರ್ಚೆ ಅಲ್ಲ ದಿಲೀಪ್ ಅವರೇ, ಇದು ಚರ್ಚೆ ಅಲ್ಲ. ದಯವಿಟ್ಟು ರಿಕ್ವೆಸ್ಟ್, ದಯವಿಟ್ಟು This is my time. No. ಚರ್ಚೆ ಅಲ್ಲ ಸರ್, ಇದು ಅಲ್ಲ ಚರ್ಚೆ ಅಲ್ಲ, ಇದು ದಯವಿಟ್ಟು. ಕೊಲೆ ಮಾಡ್ಬೇಕಾಯ್ತಂತೆ, ಕೊಲೆ ಮುಟ್ಟಿ ತಾಕತ್ತಿದ್ರೆ ಕೊಲೆ ಮಾಡೋರು ರೌಡಿಸ ಮಾಡ್ತಿಲ್ಲ ಕಾಂಗ್ರೆಸ್. ಕೊಲೆ ಮಾಡ್ತಾರಂತೆ. ನಿಮ್ಗೂ ಟೈಮ್ ಕೊಡ್ತೀನಿ, ದಯವಿಟ್ಟು. ರಾಜ್ಯದ ಜನ ನೋಡ್ತಾ ಇರ್ತಾರೆ, ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷದ ವಕ್ತಾರರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಚರ್ಚೆ ಅರ್ಥಗರ್ಭಿತವಾಗಿ ಸಾಗಬೇಕು, ಎರಡೂ ಪಕ್ಷದವರು ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ದಿಲೀಪ್ ಅವರು ಕಂಟಿನ್ಯೂ ಮಾಡಿ. ನೋಡಿ, ಐ ನೀಡ್ ಟು ಆನ್ಸರ್, ದಿಸ್ ಇಸ್ ಮೈ ಟೈಮ್. ನಾನು ಹೇಳಿದ್ದೀನಿ, ನಾನು ಇದನ್ನ ಒಂದು ಡೆಕೋರಮ್ ನ ಮೇಂಟೈನ್ ಮಾಡ್ತೀನಿ, ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡಲ್ಲ. ನಂದೇನಿದೆ ನಾನು ಹೇಳ್ತೀನಿ, ಅವ್ರದ್ದೇನಿದೆ ಅದೇ ಹೇಳಿ. ಓಕೆ ಸರ್, ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ಕೂಗ್ದಾಗ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಬಂದು ಹೇಳ್ತಾರೆ 10 ಬಾರಿ ಕೇಳಿಸ್ಕೊಂಡಿದ್ದೀನಿ ಅದನ್ನ ನಾನು, ಅವ್ರು ನಾಸೀರ್ ಸಾಬ್ ಜಿಂದಾಬಾದ್ ಅಂತಲೇ ಹೇಳಿದ್ದು ಅಂತ ಹೇಳ್ತಾರೆ. ಇದೇ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ 10 ಬಾರಿ ಕೇಳಿಸ್ಕೊಂಡಿದ್ದೀನಿ, FSL ವರದಿ ತಗೊಂಡಿದ್ಕೊಂಡಿದ್ದೀನಿ ಅಂತ ಹೇಳಿ. ಅದಾದ್ಮೇಲೆ FSL ಅವ್ರದ್ದು ಏನ್ ಬಂತು ಸರ್, ಬಂದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಆ ಕೂಗ್ದವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ 1 ತಿಂಗಳು ತೆಗೆದುಕೊಂತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತನ. ಯಾರೋ ಒಬ್ಬ ರಸ್ತೆ ಹೋಗ್ತಾ ಇರ್ತಾನೆ ಚಿಕ್ಕಪೇಟೆನಲ್ಲಿ, ಜೈ ಶ್ರೀರಾಮ್ ಅಂತ, ನಮ್ಮ ಜೈ ಶ್ರೀರಾಮ್ ಅಂತ ಕೂಗ್ಕೊಂಡು ಹೋಗ್ತಾ ಇರ್ತಾನೆ. ಯಾರೋ ಬಂದು ಹೊಡಿತಾನೆ, ಏ ನೀ ಜೈ ಶ್ರೀರಾಮ್ ಅನ್ಬೇಡ ಅಲ್ಲಾಹು ಅಕ್ಬರ್ ಅನ್ನೋ ಅಂತಾನೆ. ಅವನ್ ಅರೆಸ್ಟ್ ಮಾಡಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರು ಸರ್? ಅದೇ ಹನುಮಾನ್ ಚಾಲೀಸ್ ಹಾಕಿದ್ದಂತ ಒಂದು ಅವನ ಅಂಗಡಿದಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಂತವನಿಗೆ ಹಿಡ್ಕೊಂಡು ರಸ್ತೆ ನೋಡಿತಾರೆ, ಎಷ್ಟು ದಿನ ತೆಗೆದುಕೊಂಡ್ರು ಸರ್? ನಾಗಮಂಗಲದಲ್ಲಿ ಕಲ್ಲು ಹೊಡೆದವ್ರಿಗೆ ಎಷ್ಟು ದಿನ ತೆಗೆದುಕೊಂಡ್ರು? ಇವರು ಒಬ್ರು ಜನಪ್ರತಿನಿಧಿನ ಸರ್, ನಾನು ಆನ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ ಸರ್. ಇವ್ರು ಹೇಳ್ತಿದ್ರಲ್ಲ ಸರ್,
ಶಕ್ತಿ ಸೌಧ ಸುವರ್ಣಸೌಧದಲ್ಲಿ ಅದೆಂಗೆ ಗೂಂಡಾಗಳು ಬಂದ್ರು, ಅದೆಂಗ್ ಗಲಾಟೆ ಮಾಡಿದ್ರು, ಹೆಂಗ್ ಹೊಡೆದ್ರು, ಹೆಂಗ್ ಹೊಡಿಯಕ್ ಸಾಧ್ಯ? ಮತ್ತೆ ಇವ್ರು ಹೇಳ್ತಿದಾರಲ್ಲ ಸರ್ ಬಿಜೆಪಿ ಅವರು ಯಾವತ್ತೂ ಸಹ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡೋರು. ಬಿಜೆಪಿ ಅವರು ಸಂಸ್ಕೃತಿಯ ಹೀನರಲ್ಲ. CT ರವಿ ಅವ್ರು ಏನಾದ್ರು ತಪ್ಪು ಮಾತಾಡಿದ್ರೆ ನಾವೇ ಪ್ರಶ್ನೆ ಮಾಡ್ತೀವಿ. ಇವ್ರು ಹೇಳ್ತಾರಲ್ಲ ತಲೆ ಉರುಳೋಗ್ತವೆ ಅಂತ. ನಾನ್ ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವ್ರಿಗೆ, ಟಿವಿ ವಾಹಿನಿ ಮುಖಾಂತರ, ನಿಮಗೆ ಏನೋ ಹೇಳ್ತಿರಲ್ಲ ಯಾವಾಗ್ಲೂ ದಮ್ಮು ತಾಕತ್ತು ಅಂತ, ನಿಮಗೆ ಆ ದಮ್ಮು ತಾಕತ್ತು ಇದ್ರೆ ಒಂದೇ ಒಂದು ಸಾಕ್ಷಿ, ವಿ ನೀಡ್ ಒನ್ ಎವಿಡೆನ್ಸ್ ಪ್ರೂವ್ ಮಾಡಿ. ಯಾವ್ದೋ ಖಾಸಗಿ ವಾಹಿನಿಯಲ್ಲಿ ಬತ್ತು ಅಂತ ಹೇಳ್ತಾರಲ್ಲ, ಆ ಖಾಸಗಿ ವಾಹಿನಿಯವನು ಎಲ್ಲ ಯೂಟ್ಯೂಬ್ ಲಿಂಕ್ ಎಲ್ಲ ಡಿಲೀಟ್ ಮಾಡಿ ಬಿಸಾಕಿದಾನೆ ಒಂದೇ ದಿವಸಕ್ಕೆ. ಅದು ನಿಜನೇ ಆಗಿದೆ, ಇಟ್ಕೊಂಡಿರೋನು. ನೀವು ಅದೇ DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ಆಕ್ರೋಶಗೊಂಡ್ಬಿಟ್ಟಿದ್ರು, ಕೊಲೆ ಬೇಕಾದ್ರು ಮಾಡ್ಬಿಡೋರು. ಮುಟ್ರಿ ತಾಕತ್ತಿದ್ರೆ ಬಿಜೆಪಿ ಯಾರು ಕೈಗೆ ಬಳೆ ತೊಡ್ಕೊಂಡಿಲ್ಲ. ಇವತ್ತೇನಾದ್ರೂ ಬೇಲ್ ಸಿಕ್ಕಲಿದ್ದಿದ್ರೆ ನಾಳೆ ಕರ್ನಾಟಕದಲ್ಲಿ ಇವರ ಗೂಂಡ ರಾಜಕಾರಣಕ್ಕೆ, ಇವರ ತುಗಲಕ್ ರಾಜಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಉತ್ತರ ಕೊಟ್ಟಿರೋರು. ಗಮನಿಸ್ತಾ ಇದ್ರೆ ವೀಕ್ಷಕರೇ, ಸದನದಲ್ಲಿ ನಾಲಿಗೆ ಹರಿ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಹಾಗೇನೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಸದನ ನಡೆಸೋದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತೇಳಿ ಇವರು ವೈಯಕ್ತಿಕವಾಗಿ ಇಷ್ಟರ ಮಟ್ಟಿಗೆ ಟೀಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನಿನ್ನೆ ಸದನದಲ್ಲಿ ರಾಜಕೀಯ ನಾಯಕರ ಮಾತುಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಎರಡೂ ಪಕ್ಷದವರು ಏನೇನು ಬೈದಾಡ್ಕೊಂಡ್ರು ಚರ್ಚೆ ಆಗ್ತಾ ಇತ್ತು. ಸ್ವಾತಿ ಚಂದ್ರಶೇಖರ್ ಅವರೇ ಆಗ್ಲೇ ನೀವು ಹೇಳ್ತಾ ಇದ್ರಿ ಸ್ವಾಭಾವಿಕ ಎನ್ನುವಂಥ ವಿಚಾರವಾಗಿ. ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ CT ರವಿ ಅವರು ಆ ಪದವನ್ನ ಬಳಕೆ ಮಾಡಿದ್ರೆ ನಿಜಕ್ಕೂ ಕೂಡ ಖಂಡನೀಯ. ಯಾರು ಕೂಡ ಒಪ್ಪೋದಿಲ್ಲ, ನಾನು ಕೂಡ ಒಪ್ಪಲ್ಲ, ನೀವು ಕೂಡ ಒಪ್ಪಲ್ಲ. ಆದ್ರೆ ಅದಾದ ಮೇಲೆ ಅವರ ಬೆಂಬಲಿಗರು ಒಳಗೆ ಬಂದು ಸುವರ್ಣಸೌಧದ ಒಳಗೆ VIP ಗೇಟ್ ಒಳಗೆ ನುಗ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಮೇಡಮ್? ಆರಾಮ್ಸೆ ಶಕ್ತಿ ಸೌಧದ ಒಳಗೆ ಹೋಗ್ಬೋದಾ ಮೇಡಮ್? 1992ರಲ್ಲಿ ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಒಡೆದು ಅಲ್ಲಿ ಅಯೋಧ್ಯೆಯ ಒಂದು ಮಂದಿರವನ್ನ ಸ್ಥಾಪನೆ ಮಾಡಬೇಕು ಅಂತ ಹೊರಟು ವಾಪಸ್ ಬರ್ತಾ ಇದ್ದಂತಹ ಕರಸೇವಕರು ಟ್ರೈನ್ನಲ್ಲಿ ಬೂದಿ ಆಗ್ತಾರೆ. ಅದಾದ ನಂತರದಲ್ಲಿ ಗುಜರಾತ್ನಲ್ಲಿ ನಡೆದಂತಹ ಘಟನೆ ಜನರಿಂದ ಆದಂತಹ ಆಕ್ರೋಶ ಮತ್ತು ಸ್ವಾಭಾವಿಕ ಅನ್ನೋದಾದ್ರೆ ಇದು ಕೂಡ ಜನರಿಂದ ಆದಂತಹ ಸ್ವಾಭಾವಿಕ ನಡೆ. ಅಂತಹ ಸಂದರ್ಭದಲ್ಲಿ ನೀವು ಯಾರು ಏನು ಮಾಡೋದಕ್ಕಾಗೋದಿಲ್ಲ, ನೀವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಯಾರು ರೇಪ್ ಮಾಡಿದ್ರು ಸುಮ್ಮನೆ ಬಿಟ್ಬಿಡೋದಕ್ಕೆ ನಿಮ್ಮ ಪಕ್ಷದವರು ಅನ್ನೋ ಇವತ್ತಿನ ದಿನ ಹೇಳ್ತಾ ಇದ್ರು ಬಳೆ ತೊಟ್ಕೊಂಡಿದೀವ ನಾವು ಅಂತ. ಬಳೆ ತೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಿದ್ರೆ ಸಾಕಿತ್ತು. ಇವತ್ತಿನ ದಿನ CT ರವಿ ಅನ್ನುವಂತಹ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನ ಕರೆಸಿಕೊಳ್ಳುವಂತಹ ಈ ರೀತಿಯಾದಂತಹ ಅಕ್ಷಮ್ಯ ಅಪರಾಧವನ್ನ ಎಸಗುತ್ತಾ ಇರಲಿಲ್ಲ. ಇವತ್ತಿನ ದಿನ ಹೇಳ್ತಾರಲ್ಲ ಜನಪ್ರತಿನಿಧಿಯನ್ನ ಈ ರೀತಿಯಾಗಿ ಅರೆಸ್ಟ್ ಮಾಡ್ಬಿಟ್ರು ಅಂತ ಗೋಳಾಡ್ತಾ ಇದ್ರಲ್ಲ, ಒಬ್ಬ ಜನಪ್ರತಿನಿಧಿ ಸೋತ ತಕ್ಷಣ ತಲೆ ಕೆಟ್ಟು ಏನು ಬೇಕಾದ್ರೂ ಮಾತಾಡ್ಬೋದು ಫ್ರಸ್ಟ್ರೇಷನ್ ಅಲ್ಲಿ ಅನ್ನುವಂತಹ ಜನಪ್ರತಿನಿಧಿ ಇವತ್ತಿನ ದಿನ ಬಿಜೆಪಿ ಇಟ್ಕೊಂಡಿರೋದೇ ಬಿಜೆಪಿಗೆ ಒಂದು ದೊಡ್ಡ ಅವಮಾನ ಅಂತ ನಾನು ಅನ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಮಾನ ಮರ್ಯಾದೆ ಅನ್ನೋದಿದ್ರೆ, ಒಂದೇ ಒಂದಿಷ್ಟು ಕಿಂಚಿತ್ತಾದ್ರೂ ಹೆಂಗರಳು ಅನ್ನೋದಿದ್ರೆ, ಮಹಿಳೆಯರೇ ನಮ್ಮ ದೇಶದ ಆಸ್ತಿ ಅಂತ ಇನ್ನೊಂದು ಸತಿ ಬಿಜೆಪಿ ಮಾತಾಡುವಂತಹ ನೈತಿಕ ಹಕ್ಕನ್ನ ಹೊತ್ಕೊಳ್ಳುವಂತಹ ಒಂದು ಪ್ರಮೇಯ ಬರಬೇಕು ಅನ್ನೋದಾದ್ರೆ ಅಮಾನತು ಮಾಡ್ರಿ. ಇವತ್ತಿನ ದಿನ ಉಚ್ಚಾಟನೆ ಮಾಡಿ ಪಕ್ಷದಿಂದ MLC ಇಂದ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳಿ. ಅರ್ಥ ಆಯ್ತಾ? ನಾವಂತೂ ಕೋರ್ಟ್ ಅಲ್ಲಿ ಇದನ್ನ ನಾವಿಲ್ಲಿಗೆ ಬಿಡೋದಿಲ್ಲ. ಇದನ್ನ ಅರ್ಥ ಆಯ್ತಾ? ಬಟ್ ಅವರಾಗೋರೆ ರಾಜೀನಾಮೆ ಕೊಟ್ಟು ನೈತಿಕ ಹೊಣೆಯನ್ನ ಹೊತ್ತು ಕೆಳಗಡೆ ಹಿಡಿಯೋದಕ್ಕೆ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಲ್ರಿ. ಸೆಲೆಬ್ರೇಟ್ ಮಾಡ್ತಾ ಇದ್ದೀರಲ್ಲ ಇವತ್ತಿನ ದಿನ. ಸಿಗ್ಲಿಲ್ಲ. ಹೆಂಗ್ ಎಂಟ್ರಿ ಕೊಟ್ರು ಮೇಡಮ್? VIP ಗೇಟ್ ಮುಂದೆ ಹೆಂಗ್ ಎಂಟ್ರಿ ಕೊಟ್ರು? ಮಾರ್ಷಲ್ಸ್ ಇರ್ತಾರೆ, ಪೊಲೀಸರು ಇರ್ತಾರೆ, ಯಾರು ಬೇಕಾದ್ರೂ ಹೋಗ್ಬೋದು. ಆ ವಿಡಿಯೋ ನೋಡಿದೀರಾ? VIP ಗೇಟ್ ಒಳಗಡೆ CT ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಬ್ಲಾಕ್ ಕಲರ್ ಗೇಟ್ ಒಳಗಡೆ CT ರವಿ ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಅವರನ್ನ ಅಟ್ಯಾಕ್ ಮಾಡಿದಂತದ್ದು ಕಾಮನ್ ಎಂಟ್ರೆನ್ಸ್ ಸದನದಿಂದ ಮೇಲ್ಗಡೆ. ಅದೇ ಜಾಗದಲ್ಲಿ ನಮ್ಮ ನ್ಯೂಸ್ ರಿಪೋರ್ಟ್ ನೋಡಿದೀರಾ? ನಮ್ಮ ನ್ಯೂಸ್ ರಿಪೋರ್ಟರ್ ಇದ್ರು, ನಮ್ಮ ಕಾರ್ಯಕರ್ತರು ಇದ್ರು, ನಿಮ್ಮ ನ್ಯೂಸ್ ರಿಪೋರ್ಟರ್ ಇದ್ರು, ನಮ್ಮ ಕಾರ್ಯಕರ್ತರು ಇದ್ರು. ಬ್ಲಾಕ್ ಕಲರ್ ಗೇಟ್ VIP ಗೇಟ್ CT ರವಿ ಅವರನ್ನ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ಫುಟೇಜ್. ಪೊಲೀಸರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ.
ಅಲ್ಲಿ ಸ್ಟೆಪ್ಸ್ ಯಾವುದು VIP ಗೇಟ್ ಅಲ್ಲ, ಅದು ಸ್ಟೆಪ್ಸ್ ಕಾಮನ್ ಸ್ಟೆಪ್ಸ್. ಮೇಲ್ಗಡೆ ಅಲ್ಲ ರೀ, ಆ ರೀತಿ ಎಲ್ಲ ಮಾತಾಡಿದಂತಹ ವ್ಯಕ್ತಿಗೆ ಒತ್ತಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ನೀವು ಅಂತ ಸಂದರ್ಭದಲ್ಲಿ ಹೇಗ್ರಿ ನೀವು ಕಂಟ್ರೋಲ್ ಮಾಡ್ತೀರಿ? ಅಲ್ಲ ಮಾಧ್ಯಮ ಇದ್ರ ಬಗ್ಗೆ ಮಾತಾಡೋದಿಕ್ ಸಾಧ್ಯ ಇಲ್ಲ. ಒಂದು ಲಾಯರು ಮೀಡಿಯಾ ಗಲಾಟೆ ಆದಾಗ್ಲೇನೆ ಯಾವ ರೀತಿಯಾಗಿ ರೋಡ್ ಅಲ್ಲಿ ಕಿತ್ತಾಡ್ಕೊಂಡ್ರು ಅನ್ನೋದನ್ನ ನಾನು ಕೂಡ ನೋಡಿದ್ದೀನಿ. ಹಾಗಂತ ಅಂತ ಸಂದರ್ಭದಲ್ಲಿ ಯು ನೀಡ್ ಟು ಬಿ ಥ್ಯಾಂಕ್ಫುಲ್ ಟು ಪೊಲೀಸ್, ಅರ್ಥ ಆಯ್ತಾ? ಏನು ಬೇಕಾದ್ರೂ ಆಗಬಹುದಾದಂತಹ ನಾನೇ ನಿಮ್ಮಿಂದ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬಿಜೆಪಿ ಅವ್ರ ಕಡೆಯಿಂದ. ಆದ್ರೆ ಬಿಜೆಪಿ ಅವರು ಅಟ್ಲೀಸ್ಟ್ ನಿಂದನೆ ಮಾಡದೇ ಇರ್ಲಿ, ಹಾಕಿ ಫುಟೇಜ್ ಈ ಕನ್ನಡ ಪೊಲೀಸರು ನೋಡಿ ಗೊತ್ತಾಗುತ್ತೆ. ಅದು ಕಾರಿಡಾರ್, ಓಡಾಡುವಂತ ಕಾರಿಡಾರ್, ಅದು ಅಲ್ಲಿ ಹೋಗಿ ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಎಂಟರ್ ಆಗುವಂತಹ ಜಾಗ ಅದು, ಸಚಿವರು ಮತ್ತು MLCಗಳು MLAಗಳು ಎಂಟರ್ ಆಗುವಂತಹ ಜಾಗ ಅದು, ಅರ್ಥ ಆಯ್ತಾ? ಮಾರ್ಷಲ್ಗಳು ಹೊರಗಡೆ ಇದ್ದಾರೆ, ಸೆಕ್ಯೂರಿಟಿ ಮಾರ್ಷಲ್ಗಳಿದ್ದಾರೆ, ಪೊಲೀಸರು ಬಂದೇ ಅಲ್ಲಿ ರಕ್ಷಣೆ ಮಾಡಿದಂತದ್ದು. ಪೊಲೀಸರು ಯಾಕೆ ಒಳಗಡೆ ಎಂಟ್ರಿ ಆದ್ರು? ದಿಲೀಪ್ ಗೌಡ್ರು ಕೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಕೊಟ್ಟಿರುವಂತ ಉತ್ತರ. ಇಲ್ಲದೆ ಇದ್ದಿದ್ರೆ ಯಾವ ರೀತಿಯಾದಂತ ಘಟನೆ ಅಲ್ಲಿ ನಡೀತಾ ಇತ್ತು? ಬ್ಲಾಕ್ ಕಲರ್ ಗೇಟ್ ಒಳಗಡೆ ಕರ್ಕೊಂಡು ಹೋಗಿದ್ದೆ, ಅವರು VIP ಸೆಕ್ಷನ್ ಒಳಗಡೆ ಕರ್ಕೊಂಡು ಹೋಗಿದ್ದು. ನಮಗ್ ಮಾತಾಡುವಂತ ಯಾವ ನೈತಿಕ ಹಕ್ಕು ಇಲ್ಲ ಅವರಿಗೆ. ಅನಿಲ್ ನಾಚಪ್ಪ ಅವರೇ, ಒಂದ್ ನಿಮಿಷ ಅನಿಲ್ ನಾಚಪ್ಪ ಅವರೇ, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನಡೆಸೋದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳಿ. ಇವ್ರು ನೋಡಿದ್ರೆ ಕೊಲೆಗಾರ ಅಂತ ಹೇಳ್ತಾರೆ, ಇವ್ರು ನೋಡಿದ್ರೆ ಇನ್ನೇನೋ ಪದ ಬಳಕೆ ಮಾಡ್ತಾರೆ. ಎಲ್ಲಿ ಸರ್ ಜನರ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ? ಎಲ್ಲಿ ಜನರ ಸಮಸ್ಯೆಗೆ ನ್ಯಾಯ ಸಿಗುತ್ತೆ? ನೀವೇನ್ ಹೇಳ್ತೀರಾ? ನೋಡಿ ಸರ್, ಇವತ್ತು ಏನಾಗಿದೆಯಲ್ಲ, ಇದು CT ರವಿ ಅವರಿಗೆ ಇನ್ನು ಜೀವಮಾನ ಇರೋ ತನಕ ಮಹಿಳಾ ನಿಂದಕ ಅಂತ ಬಂದ್ಬಿಡುತ್ತೆ, ಆಯ್ತಾ? ಇವತ್ತು ಪ್ರೂವ್ ಮಾಡದಲ್ಲೇ ಇರೋದು, ಈಗೇನು ನಾಟಕಗಳು ನಡೀತಿದೆ, ಇದು ಏನೇ ನೋಡಿದ್ರು ಸಹ ಒಬ್ಬ ವ್ಯಕ್ತಿ CT ರವಿ ಸಾಮಾನ್ಯ ನೀವು ಮಾತಾಡ್ದಂಗೆಲ್ಲ ಬರೀ MLC ಅಲ್ಲ, ಪ್ರಧಾನ ಕಾರ್ಯದರ್ಶಿಯಾದ ಸ್ಥಾನದಲ್ಲಿದ್ದವರು. ಒಂದಿನ ದೇವೇಗೌಡರು ಯಡಿಯೂರಪ್ಪರವರಿಗೆ ಏನೋ ಒಂದು ಕೆಟ್ಟ ಪದ ಉಪಯೋಗಿಸ್ಬಿಟ್ಟು, ಅಂತ ವ್ಯಕ್ತಿನೇ ಮಿಸ್ ಆಗಿ ಹೇಳ್ಬಿಟ್ಟೆ ನಾನು, ಆ ಪದನ ನಾನು ಹೇಳ್ಬಾರ್ದಿತ್ತು ಅಂತ ಹೇಳಿದ್ರು. ಸಾರಿ ಕೇಳೋದ್ರಲ್ಲಿ ಏನಿದೆ? ಆಯ್ತು, ತಪ್ಪಾಗಿ ಬಂದಿದೆ. ಈಗ ಕಳ್ಳ ಅಂತ ಹೇಳಿದಾಗ, ಇಲ್ಲ ನೀನು ಕೊಲೆಗಾರ ಅಂತ ಹೇಳಿದಾಗ ಆ ಕಡೆಯಿಂದ ಒಂದು ಪದ ಬಂದಿರ್ಬೋದು, ಸಾರಿ ಕೇಳ್ಬಿಡ್ಬೇಕಲ್ವಾ? ಈಗ ಇನ್ನೊಂದು, ಈ CT ರವಿ ಅವರು ಈಗಾಗಲೇ ನಾವು 1 ವರ್ಷದಿಂದ ನೋಡ್ತಾ ಇದೀವಿ, ಪ್ರತಿ ಬಾರಿಯೂ ಸಹ ಒಂದಲ್ಲ ಒಂದು ಎಡ್ವರ್ಡ್ಗಳು ಮಾಡ್ತಾ ಇದ್ದಾರೆ. ಈಗ ತಲೆಗೆ ಬೇರೆ ಹೊಡ್ತಾ ಬಿದ್ದಿದೆ, ಅದು ಎಷ್ಟು ಗಾತ್ರಕ್ಕೆ ಬಿದ್ದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಆ ಥರ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ನಿಮಾನ್ಸಿಗೆ ಕರ್ಕೊಂಡೋಗಿ ಚೆಕ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಕೊಂಡು ಪಾಪ. ಮತ್ತೆ ಇನ್ನೊಂದು, ಅವರು ವೆಹಿಕಲ್ ಇಂದ ಇಳಿದ ತಕ್ಷಣ ಅವ್ರ ಭಾಷೆ ಮಾತುಗಳು ತೊದಲ್ತಾ ಇದ್ರು. ಸೊ ನಾನೇನಂತೀನಂದ್ರೆ ಸೀಮಿತನೇ ಕಳ್ಕೊಂಡಿರ್ಬೋದು. ಆಮೇಲೆ CT ರವಿ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಇಡೀ ಕರ್ನಾಟಕದ ಯುವಕರು ನೋಡ್ತಾ ಇದ್ರು. ಇವತ್ತು ನಿಮ್ಮ ಬಾಯಲ್ಲೇ ಒಂದು ಮಹಿಳಾ ನಿಂದನೆ ಮಾಡ್ತಿದ್ದೀರಾ ಅಂದ್ರೆ ಬಿಜೆಪಿ ಸಂಸ್ಕೃತಿನ ಅವ್ರ ಬಾಯಿಂದ ಹೊರಗಡೆ ತಂದಂಗಾಗುತ್ತೆ. ಯಾಕಂದ್ರೆ ಇಡೀ ದೇಶದ 4ನೇ ಅತಿ ದೊಡ್ಡ ಸ್ಥಾನದಲ್ಲಿದ್ದವರು ಅವರು. ಜನರಲ್ ಸೆಕ್ರೆಟರಿ ಅಂತ ಹೇಳಿದ ತಕ್ಷಣ ಏನ್ ಸಾಮಾನ್ಯದ ಕೆಲಸ ಅಲ್ಲ, 4 ರಾಜ್ಯಗಳಲ್ಲಿ ಉಸ್ತುವಾರಿ ವಹಿಸಿದ್ದವರು ಅವರು. ಖಂಡಿತ ಏನಾಯ್ತು, ಬರ್ತಾ 4 ರಾಜ್ಯಗಳಲ್ಲೂ ಸೋಲ್ಕೊಂಡ್ರು. ಅದಾದ್ಮೇಲೆ MLA ಎಲೆಕ್ಷನ್ ಅಲ್ಲಿ ಸೋತ್ರು. ಅದಾದ್ಮೇಲೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತೀನಿ, ಅಲ್ಲಿಂದ ಹೋಯ್ತು. ಅದಾದ ನಂತರ ಇದು ಏನು ಮೇಲ್ಮನೆಯ ಏನು ವಿರೋಧ ಪಕ್ಷದ ನಾಯಕ ಆದ್ರೂ ಅದರಿಂದನೂ ಹೊರಗಡೆ ಬಂದ್ರು. ಏನ್ ಗೊತ್ತಾಗ ಸರ್, ಒಬ್ಬ ವ್ಯಕ್ತಿಗೆ ಅಧಿಕಾರ ಕಳ್ಕೊಂಡಾಗ ಸಡನ್ ಆಗಿ ಒಂದು ಈಗೇನು ಫ್ರಸ್ಟ್ರೇಷನ್ ಅಂತ ಅವ್ರು ಏನು ಹೇಳಿದೀನಿ ಅಂತಾರಲ್ಲ, ಆ ಫ್ರಸ್ಟ್ರೇಷನ್ ಇಂದ ಅವ್ರು ಇನ್ನೂ ಹೊರಗಡೆನೆ ಬಂದಿಲ್ಲ. ಮುಖ್ಯವಾಗಿ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಇವರು ಈಗಾಗಲೇ ಈಸಾ ಅಂತ ಆಶ್ರಮಗಳಿಗೆ ಹೋಗ್ತಾರೆ. ಇವರು ನಿಜವಾಗ್ಲೂ ಇವತ್ತು ಮಾಡ್ಬೇಕಾಗಿರೋದು, ಇವರು ನಾನು ಏನ್ ಹೇಳ್ತೀನಿ, ಕೌನ್ಸಿಲಿಂಗ್ ಫಸ್ಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಸರಿಯಾಗಿ ಬರ್ತಾರೆ. ಸೈಯದ್ ಹಸೀನ್ ಅವರೇ, ಏನ್ ಹೇಳ್ತೀರಾ? ಈ ಘಟನಾವಳಿಗಳನ್ನ ಎಲ್ಲ ನೋಡಿದ್ರಿ, ಏನ್ ಹೇಳ್ತೀರಾ? ಕೊನೆಯ ಪ್ರತಿಕ್ರಿಯೆ ಸರ್. ನನ್ನ ಅನಿಸಿಕೆ ಪ್ರಕಾರ ಈ ಗೌರ್ಮೆಂಟು ಆಲ್ಮೋಸ್ಟ್ ಆಲ್ ಸತ್ತೋಗಿದೆ, ಕೆಲಸ ಮಾಡೋ ಮೂಡಲ್ಲಿಲ್ಲ.
ಸಮಾವೇಶಗಳು, ಲೂಟಿಗಳು, ಹಗರಣಗಳು ಇದೇ ಮಾಡೋಕ್ಕಿರೋದು. ಬಹುಶಃ ಇವಾಗ ಈ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಇವ್ರ ಹತ್ರ ಯಾವುದಕ್ಕೂ ಅನುದಾನ ಕೊಡೋಕ್ಕೆ ಯಾವುದಕ್ಕೂ ಇವ್ರ ಬಕ್ಕಸ್ ಖಾಲಿ ದುಡ್ಡಿಲ್ಲ. ಮೋಸ್ಟ್ಲಿ ವೇಟಿಂಗ್ ಫಾರ್ ದ ಅಪಾರ್ಚುನಿಟಿ ಅಂತಾರಲ್ಲ, ಹಂಗೆ ಕಾಯ್ಕೊಂಡಿದ್ದು ಇವಾಗ ಅವ್ರು ಹೇಳಿದಾರೋ ಹೇಳಿಲ್ವೋ ಅದು ಪ್ರೂವ್ ಆಗಲಿ, ಅದಕ್ಕೆ ನಾನು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಸ್ಟ್ಯಾಂಡು ಆ ಏನೋ ಒಂದು ರೀಸನ್ ತಗೊಂಡ್ಬಿಟ್ಟು ಈ ಗೊಂದಲ ಮಾಡಿ ಈ ಅಧಿವೇಶನ ನಡೆಯಕ್ಕೆ ಕೊಡಬಾರ್ದಂತ ಮಾಡಿರೋಂಥ ಮಿಸ್ಗೈಡ್ ಇದು, ಡೈವರ್ಟ್ ಪಾಲಿಸಿ. ಏನ್ ಮಾತಾಡ್ತಾರೆ ಅಂತಂದ್ರೆ, ಒಬ್ಬ ಯಾರೇ ಆಗ್ಲಿ, MLC ಆಗ್ಲಿ, MLA ಆಗ್ಲಿ ಅಥವಾ MP ಆಗ್ಲಿ, ಅವ್ರು ತಪ್ಪು ಮಾಡಿದಾಗ ಅಲ್ಲೊಬ್ಬ ಲೀಡರ್ ಆಫ್ ದ ಹೌಸ್, ಅಲ್ಲಿ ಒಬ್ರು ಸ್ಪೀಕರ್ ಅಂತ ಇರ್ತಾರೆ, ಅವರಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಈ ಪರಿಸ್ಥಿತಿನಲ್ಲಿ ಏನಾದ್ರು BJP ಇದ್ದಿದ್ರೆ, ಅಕಸ್ಮಾತ್ ಈ ಪದವನ್ನ ಬಳಸಿದ್ರೆ ನಾವೇನ್ ಮಾಡ್ತಾ ಇದ್ದೋ, ಸ್ಪೀಕರ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೋ, ಸರ್ ನೋಡಿ ಸರ್ ಈ ತರ ಏನೋ ತಪ್ಪಾಗಿ ಮಾತಾಡಿದ್ದಾರೆ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಸ್ಪೀಕರ್ಗೆ ಒಂದು ಸ್ಪೆಷಲ್ ರೈಟ್ಸ್ ಇದೆ. ತಪ್ಪಾಗಿ ಮಾತಾಡಿದ್ದೇ ಆಗಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು. ಕೇಂದ್ರದಲ್ಲಿ ಇದೇ ರೀತಿ ಮಾತಾಡಿ ಭಾಷೆಗಳನ್ನ ಬಳಸಿ ಸಸ್ಪೆಂಡ್ ಆಗಿರ್ತಕ್ಕಂಥ MP ಗಳು ಸಹ ಇದ್ದಾರೆ. ಇದನ್ನ ಯಾವುದನ್ನು ಮಾಡದಲೆ ಖಾಸಗಿ ಗೂಂಡಾಗಳನ್ನ ಒಳಗಡೆ ಬಿಟ್ಟಿದ್ದು, ಅದಾದ ನಂತರ ಪೊಲೀಸ್ನರ ಒಂದ್ ನಿಮಿಷ ಸರ್, ಲೆಟ್ ಮಿ ಆನ್ಸರ್ ಸರ್, ಒಳಗಡೆ ಬಿಟ್ಟಿದ್ದು, ಮತ್ತೆ ಇವ್ರು ಮಾಡಿರ್ತಕ್ಕಂಥದ್ದು ಏನೋ ಇವರು ಪದಗಳನ್ನ ಬಳಸ್ತಾರಲ್ಲ, ಇವ್ರು ಕೊಲೆಗಾರ, ಅದು ಇದು, ನಿನ್ನ ತಾಯಿ, ತಂಗಿ, ಅಮ್ಮ, ಅದು ಇದು ಬಳಸೋರಲ್ಲ, ಈ ಪದಗಳೆಲ್ಲ ರೆಕಾರ್ಡ್ ಆಗಿದೆ. ಆದ್ರೆ CT ರವಿರವರು ಪದಗಳು ಮಾತ್ರ ರೆಕಾರ್ಡ್ ಆಗಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ ಸರ್, ಇವ್ರು FSL ಭ್ರಷ್ಟಾಚಾರ, ಇವ್ರು ಭ್ರಷ್ಟಾಚಾರ ಮುಚ್ಚಿಕ್ಕಲು, ಇವ್ರು ಮಾಡಿರ್ತಕ್ಕಂಥ ಲೂಟಿಗಳನ್ನ ಮುಚ್ಚಿಕ್ಲಿಕ್ಕೆ, ಇವ್ರು ಮಾಡಿರ್ತಕ್ಕಂಥ ಅನಾಚಾರಗಳನ್ನ ಮುಚ್ಚಿಕ್ಲಿಕ್ಕೆ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವ್ರು ಮಾಡಿ ಕೌನ್ಸಿಲಿಂಗ್ ಅಂತ ಹೇಳಿದ್ರು, ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಈ ಭಯೋತ್ಪಾದಕರ ಪರ ಇದ್ದಾರಲ್ಲ ಅವ್ರಿಗೆ ಕೊಡ್ಸಿರಿ ಕೌನ್ಸಿಲಿಂಗ್, ಭ್ರಷ್ಟಾಚಾರದ ಪದ ಇದ್ದಾರಲ್ಲ ಅವ್ರಿಗೆ ಕೊಡಿ ಕೌನ್ಸಿಲಿಂಗ್, ಅವ್ರಿಗೆ ಕೊಡಿ ಕೌನ್ಸಿಲಿಂಗ್. ಬಿಜೆಪಿ ಅವರು ಕ್ಷಮೆ ಕೇಳಬೇಕು. ಮಂಡಿ ಊರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದೆ ಬಿಜೆಪಿ ಸಾಕ್ಷಿ ಕೊಡಿ, ಸುಳ್ಳು ಸುದ್ದಿ ಹಬ್ಸೋದಲ್ಲ, ನಿಮಗೆ ದಮ್ಮು ತಾಕತ್ತು ಇದ್ರೆ ಮಾಡಿ, ಸಾಕ್ಷಿ ಕೊಡಿ, ಸಾಕ್ಷಿ ಮಾಡಿ. ಕರ್ನಾಟಕ ಜನತೆ ನೋಡಿದ್ದಾರೆ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲಾ ಪಕ್ಷದ ವಕ್ತಾರಿಗೂ ಕೂಡ ಧನ್ಯವಾದಗಳು. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇವೆ. ಆದ್ರೆ ನಿನ್ನೆ ಸದನದಲ್ಲಿ ನಡೆದಂತ ಘಟನೆ ನಿಜಕ್ಕೂ ಕೂಡ ಖಂಡನೀಯ. ಎರಡೂ ಪಕ್ಷದವರ ವರ್ತನೆ ಹಾಗೆಯೇ ಅವರ ಬೆಂಬಲಿಗರ ವರ್ತನೆ ನಿಜಕ್ಕೂ ಖಂಡನೀಯ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಪ್ರತಿ ಬಾರಿಯೂ ಕೂಡ ಚಳಿಗಾಲದ ಅಧಿವೇಶನ ಆದಾಗ ಆಗುವಂತ ಸಮಸ್ಯೆ ಇದೆ, ಅಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗೋದಿಲ್ಲ. ಯಾವುದೋ ವೈಯಕ್ತಿಕ ವಿಚಾರಗಳ ಕುರಿತು ಚರ್ಚೆ ಆಗಿ ಸದನದ ಸಮಯ ಹಾಳಾಗುತ್ತೆ. ಇನ್ನು ಮುಂದೆ ಆದರೂ ಕೂಡ ಈ ರೀತಿ ಆಗದೇ ಇರಲಿ ಎನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇರುತ್ತೆ.